ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತು 2017 ಪೇಪರ್ 1ರಲ್ಲಿ ಬರ್ತಕ್ಕಂತಹ 101ರಿಂದ 150ರವರೆಗೂ ಬರ್ತಕ್ಕಂತಹ ಪ್ರಶ್ನೆಗಳು ಮನೋವಿಜ್ಞಾನ ಜೊತೆಗೆ ಬೋಧನಾ ವಿಧಾನ ಹಾಗೆ ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಜೊತೆಗೆ ಗಣಕಯಂತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ವಿಶ್ಲೇಷಣೆಯ ಸಮೇತ ಈ ಒಂದು ವಿಡಿಯೋದಲ್ಲಿ ಉತ್ತರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. 101ನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತೇಳಿ. ಸೊ ಹಾಗಿದ್ರೆ 101ನೇ ಪ್ರಶ್ನೆ ಹೇಳ್ತಾ ಇದೆ, ಪರಿಷ್ಕೃತ ಬ್ಲೂಮರ ವರ್ಗೀಕರಣದ ಜ್ಞಾನ ವಲಯದ ಅಂಶಗಳು ಈ ಕ್ರಮದಲ್ಲಿರುತ್ತವೆ ಅಂತ ಕೊಟ್ಟಿದ್ದಾರೆ. ಇನ್ ದ ರಿವೈಸ್ಡ್ ಬ್ಲೂಮ್ಸ್ ಟ್ಯಾಕ್ಸಾನಮಿ ದ ಕಾಂಪೊನೆಂಟ್ಸ್ ಆಫ್ ದ ಕಾಗ್ನಿಟಿವ್ ಡೊಮೈನ್ ಆರ್ ಇನ್ ದ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರುವಂತೆ ಸ್ಮರಿಸುವುದು, ಗ್ರಹಿಸುವುದು, ಅನ್ವಯಿಸುವುದು, ವಿಶ್ಲೇಷಿಸುವುದು ಅಂತ ಕೊಟ್ಟಿದ್ದಾರೆ. ಹಾಗೆ ಗ್ರಹಿಸುವುದು, ಅನ್ವಯಿಸುವುದು ಮತ್ತು ಸ್ಮರಿಸುವುದು ಹಾಗೆ ವಿಶ್ಲೇಷಿಸುವುದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಮರಿಸುವುದು, ಗ್ರಹಿಸುವುದು, ಅನ್ವಯಿಸುವುದು, ಆಮೇಲೆ ವಿಶ್ಲೇಷಿಸುವುದು. ನಂತರದಲ್ಲಿ ಗ್ರಹಿಸುವುದು, ವಿಶ್ಲೇಷಿಸುವುದು, ಸ್ಮರಿಸುವುದು ಮತ್ತು ಅನ್ವಯಿಸುವುದು ಅಂತ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನೀವು ಒಂದು ಬ್ಲೂಮ್ ಅವರ ವರ್ಗೀಕರಣ ಜ್ಞಾನ ವಲಯಕ್ಕೆ ಸಂಬಂಧಪಟ್ಟಂತೆ ಕ್ರಮಬದ್ಧವಾಗಿ ಹೇಳೋದಾದರೆ ಸ್ಮರಿಸುವುದು, ಗ್ರಹಿಸುವುದು, ಅನ್ವಯಿಸುವುದು, ವಿಶ್ಲೇಷಿಸುವುದು ಅಂದರೆ ಮೊದಲು ರಿಮೆಂಬರು, ಆಮೇಲೆ ಅಂಡರ್ಸ್ಟ್ಯಾಂಡು, ಆನಂತರ ಅಪ್ಲೈ, ಆನಂತರದಲ್ಲಿ ಅನಲೈಸ್. ಸೊ ನೀವು ಆಪ್ಷನ್ ಸಿ ನಲ್ಲಿ ಇರ್ತಕ್ಕಂಥ ಉತ್ತರವನ್ನು 101ನೇ ಪ್ರಶ್ನೆಗೆ ಹೇಳಬೇಕಾಗತ್ತೆ. ಸೊ ದಟ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಓಕೆನಾ? ಹಾಗೆ 102ನೇ ಕ್ವಶನ್ ಹೇಳುತ್ತೆ, ವಿದ್ಯಾರ್ಥಿಗಳನ್ನು ಮೂಲ ಅನ್ವೇಷಕರ ಸ್ಥಾನದಲ್ಲಿರಿಸುವುದು ಸುಲಭವಲ್ಲ ಏಕೆಂದರೆ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಡಿಫಿಕಲ್ಟ್ ಟು ಪುಟ್ ದ ಪ್ಯೂಪಿಲ್ಸ್ ಇನ್ ದ ಪೊಸಿಷನ್ ಆಫ್ ಆನ್ ಒರಿಜಿನಲ್ ಡಿಸ್ಕವರರ್ ಬಿಕಾಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವೆರಿ ಸಿಂಪಲ್ ಆಗಿ ಹೇಳ್ಬೋದು. ಏನಪ್ಪಾ ಅಂದರೆ, ಆಗಿನೂ ವಿದ್ಯಾರ್ಥಿಗಳಿಗೂ ಪ್ರಾರಂಭದಲ್ಲಿ ಅಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ಗೊತ್ತಿಲ್ಲದೆ ಇರುವಂಥ ವಿಷಯಗಳನ್ನು ಕಲಿತು ತಿಳ್ಕೊಳ್ಬೇಕಾಗಿರುವಂಥ ಒಂದು ವಯಸ್ಸಿನಲ್ಲಿ ಮೂಲ ಅನ್ವೇಷಕರ ಸ್ಥಾನದಲ್ಲಿ ಇರಿಸ್ತಕ್ಕಂಥದ್ದು ಸುಲಭವಲ್ಲ. ಹಾಗಾಗಿ ಇದಕ್ಕೆ ನೀವು ಕೊಟ್ಟಂಥ 4 ಆಪ್ಷನ್ಗಳನ್ನು ಒಂದೊಂದಾಗಿ ನೋಡ್ತಾ ಹೋದಾಗ ಮಗುವಿನ ಮನಸ್ಸು ಅಪಕ್ವವಾಗಿರುತ್ತದೆ, ಎ ಚೈಲ್ಡ್ಸ್ ಮೈಂಡ್ ಈಸ್ ಇಮ್ಮೆಚ್ಯೂರ್ ಅಂತ ಹೇಳಿ ಆನ್ಸರ್ ಹೇಳಬೇಕಾಗತ್ತೆ. ಹಾಗಾಗಿ 102ನೇ ಪ್ರಶ್ನೆಗೆ ನೀವು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೇಳಿ ಹೇಳಬೇಕಾಗತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ 103, ವಿದ್ಯಾರ್ಥಿಗಳಲ್ಲಿ ಚಿಂತನಾಶೀಲ ಯೋಜನೆಯನ್ನು ಪ್ರಚೋದಿಸುವುದು, ರಿಫ್ಲೆಕ್ಟಿವ್ ಥಿಂಕಿಂಗ್ ಈಸ್ ಸ್ಟಿಮ್ಯುಲೇಟೆಡ್ ಅಮಾಂಗ್ ದ ಸ್ಟೂಡೆಂಟ್ಸ್ ಬೈ ಅಂತ ಕೊಟ್ಟಿದ್ದಾರೆ. ಅಂದರೆ ವಿದ್ಯಾರ್ಥಿಗಳಲ್ಲಿ ಒಂದು ಚಿಂತನಾಶೀಲತೆಯನ್ನು ಬೆಳೆಸ್ತಕ್ಕಂಥ ಯೋಜನೆಯನ್ನು ಪ್ರಚೋದಿಸಬೇಕು ಅಂದರೆ ಕೆಳಗಿನ ಯಾವ ವಿಧಾನವನ್ನು ಬಳಕೆ ಮಾಡಬೇಕು ಅಂತಕ್ಕಂಥದ್ದು ಪ್ರಶ್ನೆ. ಯೋಜನಾ ವಿಧಾನ, ಸಂಶೋಧನಾ ವಿಧಾನ, ಸುಧಾರಿತ ಸಂಶೋಧನಾ ವಿಧಾನ ಮತ್ತು ಸಮಸ್ಯೆ ಪರಿಹಾರ ವಿಧಾನ. ಇಲ್ಲಿ ನಾವು ವಿದ್ಯಾರ್ಥಿಗಳಲ್ಲಿ ಚಿಂತನಾಶೀಲ ಯೋಜನೆಯನ್ನು ನಾವು ಪ್ರಚೋದನೆ ಮಾಡಬೇಕು ಅಂದರೆ ಅವ್ರಿಗೆ ಏನು ಮಾಡಬೇಕಂದ್ರೆ ಒಂದು ಸಮಸ್ಯೆಯನ್ನು ಕೊಟ್ಟು ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಆಗ ಮಾತ್ರ ಅವರು ಚಿಂತನಾಶೀಲರಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಅಂತ ಏನು ಹೇಳ್ತೀವಿ, ಆಪ್ಷನ್ ಡಿ ಅನ್ನು ನೀವು ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ 103ನೇ ಪ್ರಶ್ನೆಗೆ. ಓಕೆನಾ? ನೆಕ್ಸ್ಟ್ 104ನೇ ಪ್ರಶ್ನೆ ಹೇಳುತ್ತೆ, ಘಟಕ ಯೋಜನೆಯು ಇದನ್ನು ಒಳಗೊಂಡಿಲ್ಲ, ಯೂನಿಟ್ ಪ್ಲಾನ್ ಡಸ್ ನಾಟ್ ಇನ್ಕ್ಲೂಡ್ ಅಂತ ಕೊಟ್ಟಿದ್ದಾರೆ. ವರ್ತನಾ ಉದ್ದೇಶಗಳು, ಉಪ ಪರಿಕಲ್ಪನೆಗಳು ಮತ್ತೆ ಅವಶ್ಯಕ ಪಾಠಗಳ ಜೊತೆಗೆ ಬಳಸಬೇಕಾದ ಪರೀಕ್ಷಾ ಪ್ರಶ್ನೆಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಕ್ಚುಯಲ್ ಆಗಿ ಘಟಕ ಯೋಜನೆ ಅಂತ ಅಂದಾಗ ಮೇಲ್ಗಡೆ ಇರುವಂಥ 3 ನಾವು ಆಯ್ಕೆ ಮಾಡಬೇಕಾಗತ್ತೆ. ಏನೇನು ಬೇಕು ಅಂತ ಹೇಳಿ ವರ್ತನಾ ಉದ್ದೇಶಗಳು ಬೇಕಾಗತ್ತೆ, ಹಾಗೇನೆ ಉಪ ಪರಿಕಲ್ಪನೆಗಳು ಬೇಕಾಗತ್ತೆ, ಜೊತೆಗೆ ಅವಶ್ಯಕ ಪಾಠಗಳನ್ನು ಕೂಡ ಆಯ್ಕೆ ಮಾಡಬೇಕಾಗತ್ತೆ. ಬಟ್ ಬಳಸಬೇಕಾದ ಪರೀಕ್ಷಾ ಪ್ರಶ್ನೆಗಳ ಬಗ್ಗೆ ಹೆಚ್ಚಿನ ಒಂದು ಅದನ್ನು ಕನ್ಸಿಡರ್ ಮಾಡೋ ಅಗತ್ಯತೆ ಇಲ್ಲ. ಬದಲಾಗಿ ವರ್ತನಾ ಉದ್ದೇಶಗಳ ಆಧಾರದ ಮೇಲೆನೆ ಘಟಕ ಯೋಜನೆಯನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ನೀವು ಆಕ್ಚುಯಲ್ ಟೆಸ್ಟ್ ಐಟಮ್ಸ್ ಏನಿದೆಯಲ್ಲ ಅದನ್ನು ನೀವು ಪರಿಗಣಿಸುವ ಅಗತ್ಯತೆ ಇಲ್ಲದೆ ಇರೋದ್ರಿಂದಾಗಿ ನೀವು ಆಪ್ಷನ್ ಡಿ ಸರಿಯಾದ ಉತ್ತರ ಅಂತೇಳಿ ಹೇಳ್ತೀರಾ 104ನೇ ಪ್ರಶ್ನೆಗೆ. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆ ಹೇಳುತ್ತೆ, ರಚನಾತ್ಮಕವಾದದ ಪ್ರಮುಖ ಗುಣಲಕ್ಷಣವೆಂದರೆ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಕನ್ಸ್ಟ್ರಕ್ಟಿವಿಸಮ್ ಆರ್ ಅಂತ ಕೊಟ್ಟಿದ್ದಾರೆ. ಇದು ವೈಯಕ್ತಿಕವಾದದ್ದು, ಜೊತೆಗೆ ಉಪಾಧ್ಯಾಯರ ಪ್ರಾವೀಣ್ಯತೆಯನ್ನು ಪರಿಗಣಿಸುತ್ತದೆ, ಜೊತೆಗೆ ಇನ್ನೊಂದು
ಒಳಗೊಳ್ಳುವಿಕೆಯನ್ನು ಪ್ರೋತ್ಸಾಹಿಸುತ್ತದೆ ಮತ್ತೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾರೆ ಅಂತ ಹೇಳಿ 4 ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ. ಈ 4 ಪಾಯಿಂಟ್ ಅನ್ನ ನೀವು ನೋಡ್ತಾ ಹೋದಾಗ 4ರಲ್ಲಿ ಇಟ್ ಈಸ್ ಇಂಡಿವಿಜುವಲೈಸ್ಡ್ ಅಂತ ಹೇಳ್ತೀವಿ ನಾವು, ಅದು ಕೂಡ ಸರಿ ಇರುತ್ತೆ. ಜೊತೆಗೆ ಅದು ಒಂದು ರಚನಾತ್ಮಕವಾದದ ಗುಣಲಕ್ಷಣ ಆಗಿರುತ್ತೆ. ಇಟ್ ಟೇಕ್ಸ್ ಟೀಚರ್ಸ್ ಪ್ರಾಫಿಸಿಯನ್ಸಿ ಅಂತ ಕೊಟ್ಟಿದ್ದಾರೆ, ಸೊ ಅದು ಕೂಡ ಸರಿಯಾಗಿರುತ್ತೆ. ಇದಾದ ನಂತರದಲ್ಲಿ 3ನೇದು ಕೊಟ್ಟಿದ್ದಾರೆ, ಇಟ್ ಎನ್ಕರೇಜಸ್ ಇನ್ಕ್ಲೂಸಿವ್ನೆಸ್ ಅಂತೇಳಿ ಕೊಟ್ಟಿದ್ದಾರೆ, ಅಂದ್ರೆ ಒಳಗೊಳ್ಳುವಿಕೆಯನ್ನ ಪ್ರೋತ್ಸಾಹಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇವು 3 ಕೂಡ ರಚನಾತ್ಮಕವಾದದ ಲಕ್ಷಣಗಳು. ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾರೆ ಅನ್ನೋದು ರಚನಾತ್ಮಕವಾದದಲ್ಲಿ ಬರದೇ ಇರತಕ್ಕಂಥ ಒಂದು ಪಾಯಿಂಟು. ಹಾಗಾಗಿ 105ನೇ ಪ್ರಶ್ನೆಗೆ ನೀವು ಆಪ್ಷನ್ ಏನಲ್ಲಿ ಕೊಟ್ಟಿದ್ದಾರೆ 1, 2 ಮತ್ತು 3 ಸರಿಯಾಗಿದೆ. 1, 2 and 3 ಆರ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ದಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದ ಕ್ವಶನ್ 105. ಓಕೆ, ಸೊ ನೆಕ್ಸ್ಟ್ 6th ಕ್ವಶನ್ ಬಂದ್ಬಿಟ್ಟು ಮೌಲ್ಯಮಾಪನವು ಒಂದು ಇವ್ಯಾಲ್ಯೂಯೇಷನ್ ಈಸಿ ಅಂತ ಕೊಟ್ಟಿದ್ದಾರೆ. ಅದು ಒಂದು ನೈದಾನಿಕ ಸಾಧನ, ದತ್ತಾಂಶ ಸಂಗ್ರಹಣಾ ಸಾಧನ, ಮಾಪನ ಸಾಧನ ಮತ್ತೆ ಇವ್ಯಾವುದೂ ಅಲ್ಲ. ಡಯಾಗ್ನೋಸ್ಟಿಕ್ ಡಿವೈಸ್, ಡಾಟಾ ಗ್ಯಾದರಿಂಗ್ ಡಿವೈಸ್, ಮೆಜರಿಂಗ್ ಡಿವೈಸ್, ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಆಕ್ಚುಯಲ್ ಆಗಿ ಮೌಲ್ಯಮಾಪನ ಅಂದ್ರೆ ಇವ್ಯಾಲ್ಯೂಯೇಷನ್ ಮಾಡೋ ಉದ್ದೇಶನೇ ಮಾಪನ ಸಾಧನ ಅಂತ ಹೇಳಿ ಬಳಕೆ ಮಾಡ್ತೀವಿ ನಾವು. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಕಲ್ತಿದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಅಭ್ಯಾಸ ಆಗಿದೆ ಅನ್ನೋದನ್ನ ಪರೀಕ್ಷೆ ಮಾಡುವಂಥದ್ದು ಒಂದು ಮೌಲ್ಯಮಾಪನ ಅಂತ ಕರಿತೀವಿ. ಹಾಗಾಗಿ ಮೆಜರಿಂಗ್ ಅಂದ್ರೆ ಕಂಡು ಹಿಡಿತಕ್ಕಂಥದ್ದು, ಅಂದ್ರೆ ಏನು ಹೇಳ್ಬೋದು ಅಂತ ಹೇಳಿದ್ರೆ ಏನು ಲೆಕ್ಕ ಹಾಕ್ತಕ್ಕಂಥದ್ದನ್ನು ನಾವು ಹೇಳ್ಬೋದು. ಹಾಗಾಗಿ ಮಾಪನ ಸಾಧನ ಅಥವಾ ಮೆಜರಿಂಗ್ ಡಿವೈಸ್ ಅಂತ ಹೇಳ್ತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 107 ರಚನಾತ್ಮಕವಾದದಲ್ಲಿ ನಂಬಿಕೆ ಇರುವ ಶಿಕ್ಷಕರು ಕೆಳಗಿನ ಯಾವ ಅಂಶವನ್ನ ಬಳಸ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಕೊಟ್ಟಿದ್ದಾರೆ. ಕನ್ಸ್ಟ್ರಕ್ಟಿವಿಸ್ಟ್ ಟೀಚರ್ ವುಡ್ ಬಿ ಒನ್ ಹೂ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನ್ ಮಾಡ್ಬೋದು, ಎಲ್ಲವನ್ನು ಒಮ್ಮೆಗೆ ಬೋಧಿಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಜೊತೆಗೆ 2ನೇ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸಣ್ಣ ಸಣ್ಣ ಗುಂಪುಗಳಿಗೆ ಸೂಕ್ತವಾದ ಕಲಿಕಾ ವಾತಾವರಣವನ್ನು ನಿರ್ಮಿಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಹಾಗೇನೆ ಇನ್ನೊಂದು ಪಾಯಿಂಟ್ ಅನ್ನು ಕೊಟ್ಟಿದ್ದಾರೆ, ಏನು ತಂತ್ರಜ್ಞಾನವನ್ನು ಬಳಸಿ ಪಠ್ಯ ಬೋಧನೆ ಮಾಡುತ್ತಾರೆ. ಆಮೇಲೆ ಉದಾಹರಣೆ, ನಿಯಮ, ಪಠ್ಯ ಬೋಧನೆ ಮಾಡುತ್ತಾರೆ ಅಂತ ಕೊಟ್ಟಿದ್ದಾರೆ. ಟೀಚರ್ಸ್ ಆಲ್ ಅಟ್ ಅ ಟೈಮ್. ನೋಡಿ, ಒಬ್ಬ ರಚನಾತ್ಮಕವಾದದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು ಆಲ್ ಅಟ್ ಎ ಟೈಮ್ ಅಂದ್ರೆ ಒಂದೇ ಟೈಮಿಗೆ ಎಲ್ಲಾ ವಿಷಯವನ್ನ ಬೋಧನೆ ಮಾಡಲ್ಲ. ಆಮೇಲೆ ಕ್ರಿಯೇಟ್ಸ್ ರಿಚ್ ಸ್ಯೂಟಬಲ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಫಾರ್ ಸ್ಮಾಲ್ ಗ್ರೂಪ್ಸ್. ಸಣ್ಣ ಸಣ್ಣ ಗುಂಪುಗಳಿಗೋಸ್ಕರನೇ ವಿಶೇಷವಾದ ಕಲಿಕಾ ವಾತಾವರಣವನ್ನ ನಿರ್ಮಾಣ ಮಾಡ್ತಾರೆ ಅಂತಿದೆ. ಹಾಗೇನೆ ಟೀಚರ್ಸ್ ಕಂಟೆಂಟ್ ಯೂಸಿಂಗ್ ಟೆಕ್ನಾಲಜಿ ಅಂತ ಕೊಟ್ಟಿದ್ದಾರೆ. ನಾವು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ ಟೆಕ್ನಾಲಜಿಯನ್ನ ಬಳಕೆ ಮಾಡಿನೇ ಟೀಚ್ ಮಾಡಬೇಕು ಅಂತಿಲ್ಲ. ಹಾಗೇನೆ ಯೂಸಸ್ ಎಕ್ಸಾಂಪಲ್ ರೂಲ್ ಮೆಥಡ್ ಅಂತಿದೆ, ಉದಾಹರಣೆ ಸಮೇತ ಹೇಳ್ತಕ್ಕಂಥದ್ದು. ಎಲ್ಲರೂ ಕೂಡ ಅದನ್ನು ಬಳಕೆ ಮಾಡ್ತಾರೆ. ಬಟ್ ರಚನಾತ್ಮಕವಾದದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ ಅಂದ್ರೆ ಸಣ್ಣ ಸಣ್ಣ ಗುಂಪುಗಳಿಗೆ ಸೂಕ್ತವಾದ ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ. ಅಂದ್ರೆ ಆಪ್ಷನ್ ಬಿ ಅನ್ನ ನೀವು ಆಯ್ಕೆ ಮಾಡಬೇಕಾಗತ್ತೆ 107ನೇ ಪ್ರಶ್ನೆಗೆ. ದ ಕನ್ಸ್ಟ್ರಕ್ಟಿವಿಸ್ಟ್ ಟೀಚರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೇ ಕ್ರಿಯೇಟ್ಸ್ ರಿಚ್ ಸ್ಯೂಟಬಲ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಫಾರ್ ಸ್ಮಾಲ್ ಗ್ರೂಪ್ಸ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 108 ಗಣಿತ ಸಾಮರ್ಥ್ಯವನ್ನು ಮಾಪನ ಮಾಡಲು ರಚಿಸಿರುವ ಪರೀಕ್ಷೆಯು ಮಗುವಿನ ಭಾಷಾ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುತ್ತದೆ. ಆ ಪರೀಕ್ಷೆಯಲ್ಲಿ ಇಲ್ಲದಿರುವುದು ಯಾವುದು ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಸಮಂಜಸತೆ, ಹಾಗೇನೆ ವಿಶ್ವಸನೀಯತೆ, ವಸ್ತುನಿಷ್ಠತೆ ಮತ್ತು ಉಪಯುಕ್ತತೆ ಅಂತ ಕೊಟ್ಟಿದ್ದಾರೆ. ದ ಟೆಸ್ಟ್ ಮೆಜರ್ಸ್ ದ ಲಿಂಗ್ವಿಸ್ಟಿಕ್ ಎಬಿಲಿಟಿ ಆಫ್ ಎ ಚೈಲ್ಡ್ ವಿಚ್ ಈಸ್ ಕನ್ಸ್ಟ್ರಕ್ಟೆಡ್ ಟು ಮೆಜರ್ ಅರ್ಥಮೆಟಿಕಲಿ ಎಬಿಲಿಟಿ ದೆನ್ ದ ಟೆಸ್ಟ್ ಡಸ್ ನಾಟ್ ಪೊಸೆಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಕ್ಚುಯಲ್ ಆಗಿ ಗಣಿತ ಸಾಮರ್ಥ್ಯವನ್ನು ನಾವು ಮಾಪನ ಮಾಡಬೇಕಾಗಿರೋದ್ರಿಂದಾಗಿ ನಮಗೆ ಬೇಡವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಸಮಂಜಸತೆ, ಅಂದ್ರೆ ವ್ಯಾಲಿಡಿಟಿಯನ್ನ ನಾವು ಕನ್ಸಿಡರ್ ಮಾಡಲ್ಲ. ಬದಲಾಗಿ ವಿಶ್ವಸನೀಯತೆ, ವಸ್ತುನಿಷ್ಠತೆ ಮತ್ತು ಉಪಯುಕ್ತತೆಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ. ಕೋರ್ ಸಬ್ಜೆಕ್ಟ್ಗಳನ್ನ ನಾವು ಟೆಸ್ಟ್ ಮಾಡಬೇಕಾದಾಗ ಸಮಂಜಸತೆ ಅಂತಕ್ಕಂಥದ್ದು ಬರೋದು ಲ್ಯಾಂಗ್ವೇಜ್ ಅಂದ್ರೆ ಭಾಷಾ ವಿಷಯಗಳಿಗೆ ಸಂಬಂಧಪಟ್ಟಾಗೆ ನಾವು ಪರೀಕ್ಷೆ ಮಾಡಬೇಕಾಗತ್ತೆ. ಗೊತ್ತಾಯ್ತಲ್ವಾ? ಸೊ ಹೀಗಾಗಿ ನಾವು 108ನೇ ಪ್ರಶ್ನೆಗೆ ಸಮಂಜಸತೆ ಅಂದ್ರೆ ಆಪ್ಷನ್ ಏನ ಅಂತೇಳಿ ಆಯ್ಕೆ ಮಾಡಬೇಕಾಗತ್ತೆ ಉತ್ತರವಾಗಿ 108ಕ್ಕೆ. ಓಕೆನಾ? ಹಾಗೆ 109ನೇ ಪ್ರಶ್ನೆಯನ್ನ ನೋಡೋದಾದ್ರೆ
ಪರೀಕ್ಷೆಯನ್ನು ಯೋಜಿಸುವಾಗ ಶಿಕ್ಷಕರು ಈ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಅಂತಿದೆ. ವೈಲ್ ಪ್ಲಾನಿಂಗ್ ಎ ಟೆಸ್ಟ್ ದ ಟೀಚರ್ ಹ್ಯಾಸ್ ಟು ಕನ್ಸಿಡರ್ ತರಗತಿಯ ಗಾತ್ರ, ಬೋಧನಾ ಮಾಧ್ಯಮ, ನಿರೀಕ್ಷಿತ ಕಲಿಕೆಯ ಫಲಗಳು ಜೊತೆಗೆ ಬೋಧನಾ ವಿಧಾನ ಅಂತ ಹೇಳ್ಕೊಟ್ಟಿದ್ದಾರೆ. ಅಂದರೆ ಸ್ಟ್ರೆಂತ್ ಆಫ್ ದ ಕ್ಲಾಸ್, ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್, ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ ಮತ್ತೆ ಮೆಥಡ್ ಆಫ್ ಇನ್ಸ್ಟ್ರಕ್ಷನ್ ಅಂತೇಳಿ. ನೋಡಿ, ಇಲ್ಲಿ ಪರೀಕ್ಷೆಯನ್ನ ಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ನಾವು ಅಲ್ಲಿ ಯಾವುದನ್ನ ಗಣನೆಗೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಯಾವ ವಿಷಯವನ್ನ ಕಲಿಸಿದೀವಿ, ಕಲಿಸಿದ ನಂತರದಲ್ಲಿ ನಮಗೆ ಬೇಕಾಗಿರುವ ಕಲಿಕೆಯ ಫಲಗಳು ಯಾವುವು, ವಿದ್ಯಾರ್ಥಿ ಆ ಕಲಿಕೆಯ ಫಲಗಳನ್ನ ಪಡ್ಕೊಂಡಿದ್ದಾನ ಅನ್ನೋದನ್ನ ತಿಳ್ಕೋಬೇಕು. ಆ ಉದ್ದೇಶಕ್ಕೇನೆ ಪರೀಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗಿರೋದು ಆಪ್ಷನ್ ಸಿ, ನಿರೀಕ್ಷಿತ ಕಲಿಕೆಯ ಫಲಗಳು ಅಂದ್ರೆ ಎಕ್ಸ್ಪೆಕ್ಟೆಡ್ ಔಟ್ಕಮ್ಸ್ ಅಂತ ಏನ್ ಬರುತ್ತಲ್ಲ ಅದನ್ನ ಆಯ್ಕೆ ಮಾಡಬೇಕಾಗತ್ತೆ ಉತ್ತರವನ್ನಾಗಿ. ಓಕೆನಾ? ಹಾಗೆ 110ನೇ ಪ್ರಶ್ನೆ, ಇದು ಅತ್ಯುತ್ತಮ ಮೂರ್ತ ಕಲಿಕಾ ಅನುಭವ ಅಂತ ಕೊಟ್ಟಿದ್ದಾರೆ. ದ ಮೋಸ್ಟ್ ಕಾಂಕ್ರೀಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಈಸ್ ಅಂತೇಳಿ, ಅಂದ್ರೆ ವಿದ್ಯಾರ್ಥಿಗಳನ್ನು ಕ್ಷೇತ್ರ ಭೇಟಿಗೆ ಕರೆದೊಯ್ಯುವುದು ಒಂದು ಅತ್ಯುತ್ತಮ ಮೂರ್ತ ಕಲಿಕಾ ಅನುಭವನ, ಅಥವಾ ಪ್ರಾತ್ಯಕ್ಷಿಕೆ ಮಾಡುವುದಾ, ಚಲನಚಿತ್ರ ಪ್ರದರ್ಶನನ, ಅಥವಾ ಚಿತ್ರಪಟಗಳ ಪ್ರದರ್ಶನನ ಅಂತೇಳಿ. ಇದರಲ್ಲಿ ಮೂರ್ತ ಕಲಿಕೆ ಅಂತಕ್ಕಂಥದ್ದನ್ನ ನಾವು ಹೇಳೋದಾದ್ರೆ, ಮೂರ್ತ ಕಲಿಕಾ ಅನುಭವ ಅಂದ್ರೆ ಅದರ ಅರ್ಥ ಏನೋ, ನೇರವಾಗಿ ವಸ್ತುಗಳನ್ನ ನೋಡೋದ್ರ ಮೂಲಕವಾಗಿ ಅನುಭವಕ್ಕೆ ಪಡ್ಕೊಂಡು ಕಲಿತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಾವು ನೇರವಾಗಿ ನೋಡಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ವಿದ್ಯಾರ್ಥಿಗಳನ್ನ ಕ್ಷೇತ್ರ ಭೇಟಿಗೆ ಕರೆದೊಯ್ದಾಗ ಅದು ಒಂದು ಮೂರ್ತ ಕಲಿಕಾ ಅನುಭವ ಆಗಿರುತ್ತೆ. ಅಂದ್ರೆ ಟೇಕಿಂಗ್ ದ ಸ್ಟೂಡೆಂಟ್ಸ್ ಆನ್ ಫೀಲ್ಡ್ ಟ್ರಿಪ್ಸ್. ಇದರಿಂದಾಗಿ ಸಂಪೂರ್ಣವಾಗಿ ಮಗು ಆ ಒಂದು ವಸ್ತುಗಳನ್ನ ನೋಡೋದ್ರ ಮೂಲಕವಾಗಿ ತನಗೆ ಬೇಕಾಗಿರುವ ಅಂಶಗಳನ್ನ ಸುಲಭವಾಗಿ ನೆನಪಿನಲ್ಲಿ ಇಟ್ಕೊಳ್ಬಹುದು. ಹಾಗಾಗಿ 110ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ 111ನೇ ಕ್ವಶನ್, ಇದು 3 ಆಯಾಮದ ಬೋಧನಾ ಸಾಮಗ್ರಿಯಾಗಿದೆ. ದ 3 ಡೈಮೆನ್ಷನಲ್ ಟೀಚಿಂಗ್ ಏಡ್. ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಮಾಡೆಲ್ಸ್ ಅಂತ ಹೇಳ್ಕೊಳ್ತೀವಿ ನಾವು. ಅಂದ್ರೆ ಮಾದರಿಗಳೇನಿದಾವಲ್ಲ ಆ ಮಾದರಿಗಳನ್ನ ನಾವು 3 ಡೈಮೆನ್ಷನಲ್ ಟೀಚಿಂಗ್ ಏಡ್ಸ್ ಅಂತ ಕರಿತೀವಿ. ಅಂದ್ರೆ ನೋಡ್ಬಹುದು, ಕೇಳಬಹುದು, ಮತ್ತೆ ಅದನ್ನ ಓದಬಹುದು ಅಲ್ವಾ. ಓದಿ ಮಾದರಿಯನ್ನ ಓದೋದ್ರ ಮೂಲಕ ತಿಳ್ಕೊತೀವಿ, ಜೊತೆಗೆ ಕಣ್ಣಾರೆ ನೋಡೋದ್ರ ಮೂಲಕ ತಿಳ್ಕೊಳ್ತೀವಿ. ಹಾಗೇನೆ ಅದಕ್ಕೆ ಸಂಪೂರ್ಣ ಒಂದು ವಿಶೇಷತೆಯನ್ನ ನಾವು ನಮ್ಮ ಕಣ್ಣೆದುರುಗಡೆ ಕಾಣೋದ್ರಿಂದಾಗಿ 3 ಡೈಮೆನ್ಷನ್ನಿನ ರೂಪದಲ್ಲಿ ಅಂದ್ರೆ 3 ಆಯಾಮದ ಒಂದು ಬೋಧನಾ ಸಾಮಗ್ರಿ ಅಂತ ಹೇಳಿ ಕರಿತೀವಿ. ಆಪ್ಷನ್ ಬಿ ಸರಿಯಾದ ಉತ್ತರ 111ನೇ ಪ್ರಶ್ನೆಗೆ. 112ನೇ ಪ್ರಶ್ನೆಯನ್ನ ನೋಡೋದಾದ್ರೆ ಏನ್ ಹೇಳುತ್ತಪ್ಪ ಅಂದ್ರೆ, ಸಮುದಾಯದ ಸಂಪನ್ಮೂಲಗಳನ್ನು ಶಾಲೆಯತ್ತ ಈ ಮೂಲಕ ತರಬಹುದಾಗಿದೆ ಅಂತ ಹೇಳಿ. ಅಂದ್ರೆ ದ ವೇ ಟು ಬ್ರಿಂಗ್ ಕಮ್ಯುನಿಟಿ ರಿಸೋರ್ಸಸ್ ಟು ಸ್ಕೂಲ್ ಈಸ್ ಥ್ರೋ ಅಂತ ಕೊಟ್ಟಿದ್ದಾರೆ. ಶಾಲೆಯ ಸುತ್ತಮುತ್ತ ಇರುವ ಸಮುದಾಯ ಏನಿದೆಯಲ್ಲ, ಸಮುದಾಯದಲ್ಲಿರುವ ಸಂಪನ್ಮೂಲಗಳನ್ನು ಶಾಲೆ ಕಡೆಗೆ ತಂದು ಅದರ ಸದ್ಬಳಕೆ ಮಾಡಿಕೊಳ್ಳೋದ್ರ ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನು ಮಾಡ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಅಭ್ಯಾಸವನ್ನು ಮಾಡಿಸ್ತಕ್ಕಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಕೆಳಗಿನವುಗಳಲ್ಲಿ ಯಾವುದು ಸರಿ ಇರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಮೇಲ್ಗಡೆ ನೋಡ್ತಾ ಬಂದಾಗ ಇಲ್ಲಿ ಸುಮಾರು ಅಬ್ಸರ್ವ್ ಮಾಡ್ತಾ ಬಂದ್ರಿ ಅಂತ ಹೇಳಿದ್ರೆ, ಶಿಕ್ಷಕ ಪೋಷಕ ಸಂಘದ ರಚನೆ ಮಾಡೋದು, ಸಮುದಾಯದಲ್ಲಿನ ಸಾಧಕರನ್ನ ಶಾಲೆಗೆ ಆಹ್ವಾನಿಸೋದು, ಹಳೆಯ ವಿದ್ಯಾರ್ಥಿಗಳ ಸಂಘವನ್ನು ರಚಿಸೋದು, ಫಾರ್ಮೇಷನ್ ಆಫ್ ಪೇರೆಂಟ್ ಟೀಚರ್ ಅಸೋಸಿಯೇಷನ್, ಇನ್ವೈಟಿಂಗ್ ಎಮಿನೆಂಟ್ ಪರ್ಸನ್ಸ್ ಆಫ್ ದ ಕಮ್ಯುನಿಟಿ, ಹಾಗೆಯೇ ಫಾರ್ಮೇಷನ್ ಆಫ್ ಅಲ್ಯೂಮಿನಿ ಅಸೋಸಿಯೇಷನ್ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಇವು 3 ಕೂಡ ಕೆಲಸ ಮಾಡ್ತವೆ. ಸಮುದಾಯದ ಈ ಸಂಪನ್ಮೂಲಗಳನ್ನು ಶಾಲೆಗೆ ತಂದ್ರೆ ನಾವು ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಕಲಿಸ್ಬೋದು. ಹಾಗಾಗಿ ಈ 3 ಕಾನ್ಸೆಪ್ಟ್ ಸರಿ ಇರೋದ್ರಿಂದಾಗಿ ನೀವು ಆಪ್ಷನ್ ಡಿ 1, 2 ಮತ್ತು 3 ಸರಿಯಾಗಿದೆ. 1, 2 and 3 ಆರ್ ಕರೆಕ್ಟ್ ಅನ್ನೋದೇನಿದೆಯಲ್ಲ, ಆಪ್ಷನ್ ಡಿ ಅನ್ನ ಉತ್ತರವಾಗಿ ಹೇಳ್ಬೇಕಾಗತ್ತೆ 112ನೇ ಪ್ರಶ್ನೆಗೆ. ಸೊ ನೆಕ್ಸ್ಟ್ ಕ್ವಶನ್, ಶಿಕ್ಷಣದ ಉಪಯುಕ್ತತೆಯ ಗುರಿಯು ಈ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಅಂದ್ರೆ ಯುಟಿಲಿಟರಿಯನ್ ಏಮ್ ಆಫ್ ಎಜುಕೇಶನ್ ಫೋಕಸಸ್ ಆನ್ ಅಂತ ಕೊಟ್ಟಿದ್ದಾರೆ. ಶಿಕ್ಷಣದ ಒಂದು ಉಪಯುಕ್ತತೆಯ ಗುರಿಯನ್ನು ನಾವು ತಲುಪಬೇಕು ಅಂದ್ರೆ ಅದಕ್ಕೆ ಈ ಕೆಳಗಿನ ಯಾವ ಒಂದು ಬೆಳಕು ಚೆಲ್ಲುತ್ತದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಂದ್ಬಿಟ್ಟು ದಿನನಿತ್ಯ ಜೀವನದಲ್ಲಿ ಶಿಕ್ಷಣದ ತತ್ವಗಳ ಬಳಕೆ ಅಂತಕ್ಕಂಥದ್ದಿದೆ, ಅದರ ಜೊತೆಗೆ ಜೀವನೋಪಾಯಕ್ಕಾಗಿ ಅನ್ನುವಂಥದ್ದಿದೆ, ಇನ್ನೊಂದು ಹೆಚ್ಚಿನ ಶಿಕ್ಷಣ ಪಡೆಯುವುದು ಅಂತಿದೆ, ಶಿಕ್ಷಣದ ಸೌಲಭ್ಯಗಳನ್ನು ಸುಧಾರಿಸುವುದು.
ಯೂಸಿಂಗ್ ಪ್ರಿನ್ಸಿಪಲ್ಸ್ ಆಫ್ ಎಜುಕೇಶನ್ ಇನ್ ಡೇ ಟು ಡೇ ಲೈಫ್, ಅರ್ನಿಂಗ್ ಫಾರ್ ದ ಡೇ, ಗೆಟಿಂಗ್ ಮೋರ್ ಎಜುಕೇಶನ್, ಇಂಪ್ರೂವಿಂಗ್ ಫೆಸಿಲಿಟೀಸ್ ಆಫ್ ಎಜುಕೇಶನ್. ಮೇಲ್ಗಡೆ ಒಂದನ್ನ ನೀವು ತಗೊಂಡ್ರಿ ಅಂದ್ರೆ ಅದರಿಂದಾಗಿ ಕೆಳಗಡೆಯ ಮೂರನ್ನು ನೀವು ಸುಲಭವಾಗಿ ಅದರಲ್ಲೇ ಬಂದ್ಬಿಡ್ತದೆ ಅದು. ಹಾಗಾಗಿ ನೀವು ಶಿಕ್ಷಣದ ಉಪಯುಕ್ತತೆಯ ಒಂದು ಗುರಿಯು ಕೆಳಗಿನವುಗಳಲ್ಲಿ ಪ್ರಮುಖವಾಗಿ ಯಾವುದ್ರ ಮೇಲೆ ಬೆಳಕು ಚೆಲ್ಲುತ್ತಪ್ಪ ಅಂದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಶಿಕ್ಷಣದ ತತ್ವಗಳ ಬಳಕೆ ಹೇಗೆ ಮಾಡ್ಬೋದು ಅನ್ನೋದನ್ನ ಕಲಿಬಹುದು. ಶಿಕ್ಷಣದ ಉಪಯುಕ್ತತೆಯನ್ನು ನಾವು ತಿಳ್ಕೊಂಡಾಗ ಅಂದ್ರೆ ಯೂಸಿಂಗ್ ಪ್ರಿನ್ಸಿಪಲ್ಸ್ ಆಫ್ ಎಜುಕೇಶನ್ ಇನ್ ಡೇ ಟು ಡೇ ಲೈಫ್. ಸೊ ದ್ಯಾಟ್ 113ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ. ಹಾಗೆ 114ನೇ ಕ್ವಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನ್ ಹೇಳುತ್ತೆ, ವೆರಿ ಸಿಂಪಲ್ ಆಗಿ ಹೇಳ್ಬೋದು ಇದಕ್ಕೆ ಆನ್ಸರ್. ಮೌಲ್ಯಮಾಪನ ಮಾಡುವುದು ಎಂದರೆ ಇವ್ಯಾಲ್ಯೂಯೇಷನ್ ಮೀನ್ಸ್ ಅಂತ ಕೊಟ್ಟಿದ್ದಾರೆ. ಕೆಳಗಡೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಏನು, ಈ ಹಿಂದೆ ಕಲಿತ ವಿಚಾರಗಳನ್ನ ಸ್ಮರಿಸುವುದು, ಹಾಗೇನೆ ತಮ್ಮ ಸ್ವಂತ ಪದಗಳಲ್ಲಿ ವಿವರಿಸುವುದು, ವಿವರಗಳನ್ನು ಪಟ್ಟಿ ಮಾಡುವುದು, ಆನಂತರ ವಿಚಾರಗಳ ಮೌಲ್ಯವನ್ನು ತೀರ್ಮಾನಿಸುವುದು, recalling the previously learnt material, explaining in his own words, listing out the details, ಜೊತೆಗೆ ಮೇಕಿಂಗ್ ಜಡ್ಜ್ಮೆಂಟ್ ಅಬೌಟ್ ದ ವ್ಯಾಲ್ಯೂ ಆಫ್ ಐಡಿಯಾಸ್. ಆಕ್ಚುಲಿ ಮೇಲ್ಗಡೆ 3 ಪಾಯಿಂಟ್ಗಳನ್ನ ನೋಡಿಕೊಂಡೇ ನಾವು ಮೌಲ್ಯಮಾಪನ ಮಾಡಿದ ನಂತರದಲ್ಲಿ ತಿಳ್ಕೊಳ್ತೀವಿ ಆ ಒಂದು ವಿಚಾರಗಳ ಮೌಲ್ಯವನ್ನ ತೀರ್ಮಾನ ಮಾಡ್ತೀವಿ. ಎಷ್ಟು ಪ್ರಮಾಣದಲ್ಲಿ ಮಗು ಕಲ್ತಿದೆ, ಎಷ್ಟು ಪ್ರಮಾಣದಲ್ಲಿ ಮಗುವಿನ ಒಂದು ಎಬಿಲಿಟಿ ಇದೆ, ಆ ಒಂದು ಮಗುವಿನ ಐಡಿಯಾಸ್ ಏನು ಅನ್ನೋದನ್ನ. ಹಾಗಾಗಿ ನೀವು ಆಪ್ಷನ್ ಡಿ ಅನ್ನ ಉತ್ತರವನ್ನಾಗಿ ಹೇಳ್ಬೇಕಾಗತ್ತೆ 114ನೇ ಪ್ರಶ್ನೆಗೆ. ಸೊ ನೆಕ್ಸ್ಟ್ ಕ್ವಶನ್, ನಿರ್ಗಮನ ಪದ್ಧತಿಯ ಪ್ರಯೋಜನಗಳು ಅಂತ ಕೊಟ್ಟಿದ್ದಾರೆ. ದ ಅಡ್ವಾಂಟೇಜಸ್ ಆಫ್ ಡಿಡಕ್ಟಿವ್ ಅಪ್ರೋಚ್, ಏನೇನು ಬಾಯಿ ಪಾಠವನ್ನು ಪ್ರೋತ್ಸಾಹಿಸುತ್ತದೆ, ವಿದ್ಯಾರ್ಥಿಯು ಸ್ವವೇಗದಲ್ಲಿ ಕಲಿಯಲು ಸಹಕಾರಿ, ಜೊತೆಗೆ ತಾರ್ಕಿಕ ವಿವೇಚನೆಯನ್ನು ವೃದ್ಧಿಸುತ್ತದೆ, ಜೊತೆಗೆ ಉತ್ತಮ ಮಟ್ಟದ ಕೌಶಲಗಳನ್ನು ಬೆಳೆಸಲು ಸಹಕಾರಿ. It encourages rote memory, allows the student to learn at his own pace, ಹಾಗೆ enhances logical reasoning, ಜೊತೆಗೆ helps in developing higher order skills ಅಂತೇಳಿ. ಆಕ್ಚುಯಲ್ ಆಗಿ ಈ ಒಂದು ನಿರ್ಗಮನ ಪದ್ಧತಿಯಿಂದಾಗಿ ಏನಪ್ಪ ಪ್ರಯೋಜನ ಪ್ರಮುಖವಾಗಿರುವಂಥದ್ದು ಅಂದ್ರೆ ತಾರ್ಕಿಕ ವಿವೇಚನೆಯನ್ನು ವೃದ್ಧಿಸುತ್ತದೆ, ಎನ್ಹ್ಯಾನ್ಸಸ್ ಲಾಜಿಕಲ್ ರೀಸನಿಂಗ್. ಸೊ ದಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದ ಕ್ವಶನ್ 115. ಓಕೆ, ಸೊ ಮುಂದಿನ ಕ್ವಶನ್, ಯೋಜನಾ ವಿಧಾನವು ಇದನ್ನು ಬೆಳೆಸುತ್ತದೆ ಅಂತ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಮೆಥಡ್ ಡೆವಲಪ್ಸ್ ಕಾಯಕ ಗೌರವ, ಸಾಮಾಜಿಕ ಶಿಸ್ತು ಮತ್ತು ಸಹಕಾರ ಮನೋಭಾವನೆ ಅಂತ ಕೊಟ್ಟಿದ್ದಾರೆ. 2 ಪಾಯಿಂಟ್ ಅಂದ್ರೆ ಏನು, ಡಿಗ್ನಿಟಿ ಆಫ್ ಲೇಬರ್ ಜೊತೆಗೆ ಸೋಷಿಯಲ್ ಡಿಸಿಪ್ಲೈನ್ ಅಂಡ್ ಸ್ಪಿರಿಟ್ ಆಫ್ ಕೋಆಪರೇಷನ್ ಅಂತ ಕೊಟ್ಟಿದ್ದಾರೆ. ಇವೆರಡರಲ್ಲಿ 1 ಮಾತ್ರ ಸರಿನಾ, 2 ಮಾತ್ರ ಸರಿನಾ, 1 ಮತ್ತು 2 ಸರಿನಾ, ಮತ್ತೆ 1 ಮತ್ತು 2 ತಪ್ಪ ಅಂತ ಕೊಟ್ಟಿದ್ದಾರೆ. ಆಕ್ಚುಯಲ್ ಆಗಿ ಇಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಯೋಜನಾ ವಿಧಾನವು ಏನ್ ಮಾಡುತ್ತೆ ಅಂದ್ರೆ ಕಾಯಕ ಗೌರವವನ್ನು ಉಂಟು ಮಾಡುತ್ತೆ, ಸಾಮಾಜಿಕ ಶಿಸ್ತು ಮತ್ತು ಸಹಕಾರದ ಮನೋಭಾವನೆಯನ್ನು ಬೆಳೆಸುತ್ತೆ, ಡಿಗ್ನಿಟಿ ಆಫ್ ಲೇಬರ್ ಜೊತೆಗೆ ಸೋಷಿಯಲ್ ಡಿಸಿಪ್ಲಿನ್ ಅಂಡ್ ಸ್ಪಿರಿಟ್ ಆಫ್ ಕೋಆಪರೇಷನ್ ಆಗಿರೋದ್ರಿಂದಾಗಿ ನೀವು ಆಪ್ಷನ್ ಸಿ 1 ಮತ್ತು 2 ಸರಿಯಾಗಿದೆ. ಸೊ 1 and 2 ಆರ್ ಕರೆಕ್ಟ್ ಅಂತೇಳಿ ಆನ್ಸರ್ ಹೇಳ್ಬೇಕಾಗತ್ತೆ 116ನೇ ಪ್ರಶ್ನೆಗೆ. ಓಕೆನಾ. ನೆಕ್ಸ್ಟ್ ಕ್ವಶನ್, ಸುಧಾರಿತ ಉಪಕರಣಗಳ ತಯಾರಿಕೆಯು ಇದನ್ನು ಒಳಗೊಂಡಿಲ್ಲ. ಇಂಪ್ರೂವೈಸ್ಡ್ ಅಪಾರೇಟಸ್ ಪ್ರಿಪರೇಷನ್ ಡಸ್ ನಾಟ್ ಇನ್ವಾಲ್ವ್ ದಿ ಅಂತ ಕೊಟ್ಟಿದ್ದಾರೆ. ಕಲಿಕೆಯ ಅನುಭವಗಳನ್ನು ನೀಡೋದು, ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳ ಬಳಕೆ, ಬೋಧನೆ ಕಲಿಕೆ ಪ್ರಕ್ರಿಯೆಯಲ್ಲಿ ಶಿಕ್ಷಕರ ತೊಡಗಿಸಿಕೊಳ್ಳುವಿಕೆ, ಹಾಗೆ ಸಾಧನಗಳ ಅತಿ ನಿಖರವಾದ ಅಳತೆ ಅಂತ ಕೊಟ್ಟಿದ್ದಾರೆ. ಆಕ್ಚುಯಲ್ ಆಗಿ ನಿಮಗೆ ಇಲ್ಲಿ ಏನ್ ಹೇಳ್ಬೋದಪ್ಪ ಅಂತ ಹೇಳಿದ್ರೆ 117ನೇ ಪ್ರಶ್ನೆಗೆ ಏನ್ ಹೇಳ್ಬೋದು ಅಂತ ಹೇಳಿದ್ರೆ ವೆರಿ ಪ್ರಿಸೈಸ್ ಸ್ಕೇಲಿಂಗ್ ಆಫ್ ಡಿವೈಸಸ್ ಅಂತ ಹೇಳ್ತೀವಿ. ಅಂದ್ರೆ ಸಾಧನಗಳ ಅತಿ ನಿಖರವಾದ ಅಳತೆಯಿಂದಾಗಿ ಸುಧಾರಿತ ಉಪಕರಣಗಳ ತಯಾರಿಕೆಯನ್ನ ನಾವು ಒಳಗೊಂಡಿರೋದಿಲ್ಲ. ಇದು ಅಂದ್ರೆ ಸುಧಾರಿತವಾಗಿರುವ ಉಪಕರಣಗಳನ್ನು ತಯಾರಿಕೆ ಮಾಡಬೇಕಂದ್ರೆ ಅದು ಒಂದು ನಿಖರವಾದ ಅಳತೆಯನ್ನೇ ಹೊಂದಿರಬೇಕು ಅಂತಿಲ್ಲ. ಅದರ ಅಳತೆ ವ್ಯತ್ಯಾಸ ಆದರೂ ಕೂಡ ಪರವಾಗಿಲ್ಲ, ನಮಗೆ ಆ ಉಪಕರಣ ಏನಾಗಿರಬೇಕು, ಒಂದು ಇಂಪ್ರೂವೈಸ್ಡ್ ಅಪಾರೇಟಸ್ ಆಗಿರಬೇಕು. ಅಂದ್ರೆ ಅಲ್ಲಿಗೆ ವೆರಿ ಪ್ರಿಸೈಸ್ ಸ್ಕೇಲಿಂಗ್ ಆಫ್ ಡಿವೈಸ್ ಬೇಕಾಗಿಲ್ಲ. ಹಾಗಾಗಿ ಆಪ್ಷನ್ ಡಿ ಅನ್ನು ಆಯ್ಕೆ ಮಾಡಬೇಕಾಗತ್ತೆ 117ನೇ ಪ್ರಶ್ನೆಗೆ. ಓಕೆನಾ. ನೆಕ್ಸ್ಟ್ 118, ಸ್ವಕಲಿಕೆ ಸಾಮಗ್ರಿಗಳ ಬಳಕೆಯ ಮುಖ್ಯ ಉದ್ದೇಶ. ದ ಮೈನ್ ಆಬ್ಜೆಕ್ಟಿವ್ ಆಫ್ ಯೂಸಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಅಂತ ಕೊಟ್ಟಿದೆ. ಸೆಲ್ಫ್ ಲರ್ನಿಂಗ್ ಮಟೀರಿಯಲ್ ಈಸ್, ನೋಡಿ
ವಿದ್ಯಾರ್ಥಿಯಲ್ಲಿ ಕಲಿಕೆ ಆರಂಭಿಸುವ ಗುಣವನ್ನು ಪ್ರೋತ್ಸಾಹಿಸುವುದು. ಸೊ ನೋಡಿ 118ನೇ ಪ್ರಶ್ನೆಗೆ ಅಲ್ಲಿ ಕೊಟ್ಟಿದ್ದಾರೆ ಏನು, ಸ್ವಕಲಿಕೆ ಸಾಮಗ್ರಿಗಳ ಬಳಕೆ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಸ್ವಕಲಿಕೆಯ ಬಳಕೆಯ ಮುಖ್ಯ ಉದ್ದೇಶನೇ ಏನು ಅಂದ್ರೆ ವಿದ್ಯಾರ್ಥಿಯಲ್ಲಿ ಕಲಿಕೆಯನ್ನ ಆರಂಭಿಸುವ ಗುಣವನ್ನು ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶಕ್ಕೆ. ಅಂದ್ರೆ ಇಟ್ ಎನ್ಕರೇಜಸ್ ಸ್ಟೂಡೆಂಟ್ ಇನಿಷಿಯೇಟಿವ್ ಟು ಲರ್ನ್ ಅಂತ ಹೇಳ್ತೀವಿ. ಹಾಗಾಗಿ ನೀವು 118ನೇ ಪ್ರಶ್ನೆಗೆ ಆಪ್ಷನ್ ಏನು ಆಯ್ಕೆ ಮಾಡಬೇಕಾಗತ್ತೆ ಉತ್ತರವಾಗಿ. ನೆಕ್ಸ್ಟ್ ಬಂದ್ಬಿಟ್ಟು 119ರಲ್ಲಿ ಹೇಳುತ್ತೆ ವಾರ್ಷಿಕ ಕ್ರಿಯಾ ಯೋಜನೆಯನ್ನ ತಯಾರಿಸುವಾಗ ಗಮನಿಸಬೇಕಾದ ಅಂಶಗಳು. ದ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್ ವೈಲ್ ಪ್ರಿಪೇರಿಂಗ್ ಆನ್ ಆನ್ಯುವಲ್ ಪ್ಲಾನ್ ಆಫ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಕೊಟ್ಟಿರುವ 4 ಆಪ್ಷನ್ಗಳನ್ನ ನೋಡಿದ್ರೆ ನಾವು ವಾರ್ಷಿಕ ಕ್ರಿಯಾ ಯೋಜನೆಯನ್ನು ತಯಾರಿಸಬೇಕಾದಾಗ ನಾವು ಗಮನಿಸಬೇಕಾಗಿರುವಂತಹ ಪ್ರಮುಖವಾದಂತಹ ಅಂಶ ಯಾವುದಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಶೈಕ್ಷಣಿಕ ವರ್ಷದ ಒಟ್ಟಾರೆ ಕೆಲಸದ ದಿನಗಳು ಮತ್ತು ರಜಾ ದಿನಗಳನ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ವಾರ್ಷಿಕ ಕ್ರಿಯಾ ಯೋಜನೆ ಅಂದ್ರೇನೆ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಟೋಟಲ್ ನಂಬರ್ ಆಫ್ ವರ್ಕಿಂಗ್ ಡೇಸ್ ಅಂಡ್ ಹಾಲಿಡೇಸ್ ಇನ್ ಆನ್ ಅಕಾಡೆಮಿಕ್ ಇಯರ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ 119ಕ್ಕೆ. ನೆಕ್ಸ್ಟ್ ಕ್ವಶನ್, ಕಲಿಕೆಯು ಹೆಚ್ಚು ಪರಿಣಾಮಕಾರಿಯಾಗುವುದು ಅಂತ ಕೊಟ್ಟಿದ್ದಾರೆ. ಲರ್ನಿಂಗ್ ವಿಲ್ ಬಿ ಮೋರ್ ಎಫೆಕ್ಟಿವ್ ವೆನ್ ಅಂತ ಹೇಳಿ ಕೆಳಗಡೆ 4 ಪಾಯಿಂಟ್ ಕೊಟ್ಟಿದ್ದಾರೆ. ಸೊ 4 ಪಾಯಿಂಟ್ಗಳನ್ನು ಒಂದೊಂದಾಗಿ ನೋಡ್ತಾ ಹೋದಾಗ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಪುನರ್ಬಲನ ಚಟುವಟಿಕೆ ನೀಡಿದಾಗ ವಿದ್ಯಾರ್ಥಿಗಳಿಗೆ ಬರೀ ಅಭ್ಯಾಸ ಮಾಡೋದು ಅಥವಾ ಪಾಠ ಮಾಡೋದು ಅಷ್ಟೇ ಅಲ್ಲ, ಪಾಠ ಮಾಡಿದ ನಂತರ ಮಕ್ಕಳು ಓದಿದ ನಂತರ ನಾವು ಅದನ್ನ ಪುನರ್ಬಲನ ಚಟುವಟಿಕೆಯನ್ನೇನು ಕರಿತೀವಿ ರೀಇನ್ಫೋರ್ಸ್ಮೆಂಟ್ ಅನ್ನ ಹೆಚ್ಚಾಗಿ ನಾವು ಬಳಕೆ ಮಾಡಿದೀವಿ ಅಂತ ಹೇಳಿದ್ರೆ ಅದು ಕಲಿಕೆಯಲ್ಲಿ ಹೆಚ್ಚಿನ ಒಂದು ಪರಿಣಾಮಕಾರಿಯಾಗಿರುತ್ತೆ. ಹಾಗಾಗಿ ನೀವು ಆಪ್ಷನ್ ಬಿ ಅನ್ನ ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ಬೆಳಕಿನ ಪರಿಕಲ್ಪನೆಯು ಸೂರ್ಯನಿಂದ ಆರಂಭವಾಗಿ ನೆರಳು, ಪ್ರತಿಫಲನ ಮತ್ತು ವಕ್ರೀಭವನದ ಕಡೆ ಸಾಗುತ್ತದೆ ಇದು ಅಂತ ಕೊಟ್ಟಿದ್ದಾರೆ. ಕೆಳಗಡೆ 4 ಪಾಯಿಂಟ್ ಕೊಟ್ಟಿದ್ದಾರೆ. ದ ಕಾನ್ಸೆಪ್ಟ್ ಆಫ್ ಲೈಟ್, ಲೈಟ್ ಇಂದ ಪ್ರಾರಂಭ ಆಗಿ ಆ ಒಂದು ಲೈಟಿನ ಪರಿಕಲ್ಪನೆಯ ಜೊತೆಗೆ ನಂತರದಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಸನ್ನು ಅಂಡ್ ಪ್ರೋಗ್ರೆಸ್ ಟುವರ್ಡ್ಸ್ ಶಾಡೋಸ್, ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್, ಈ ಎಲ್ಲಾ ಕಾನ್ಸೆಪ್ಟ್ ಗಳನ್ನ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಇದು ಯಾವ ಒಂದು ವಿಧಾನಕ್ಕೆ ಎಕ್ಸಾಂಪಲ್ ನೋಡ್ತಾ ಹೋಗೋದಾದ್ರೆ ನೋಡಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಾರಂಭ ಬೆಳಕು, ನಂತರದಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕಾನ್ಸೆಪ್ಟ್ಗಳನ್ನ ಒಂದೊಂದಾಗಿ ಕಲಿತಾ ಹೋಗೋದು. ಇದನ್ನ ನಾವು ಕೇಂದ್ರಿತ ವಿಧಾನ ಅಂತ ಕರಿತೀವಿ. ಅಂದ್ರೆ ಕಾನ್ಸೆಂಟ್ರಿಕ್ ಅಪ್ರೋಚ್, ಒಂದೇ ವಿಷಯದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥದ್ದು. ಹಾಗಾಗಿ ನೀವು ಆಪ್ಷನ್ ಬಿ ಅನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಈ ಪ್ರಶ್ನೆಗೆ. ನೆಕ್ಸ್ಟ್ ಕ್ವಶನ್, ಸರಿಯಾಗಿ ಹೊಂದಿಸಿರುವ ಜೊತೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಐಡೆಂಟಿಫೈ ದ ಕರೆಕ್ಟ್ಲಿ ಮ್ಯಾಚ್ಡ್ ಪೇರ್, ಕೆಳಗಡೆ ಪೇರ್ಗಳನ್ನ ಕೊಟ್ಟಿದ್ದಾರೆ. ಸರಿಯಾಗಿ ಯಾವ್ದು ಹೊಂದಿಕೆ ಆಗಿದೆ ಅನ್ನೋದನ್ನ ಹೇಳ್ಬೇಕು. ಒಂದು ರೇಖಾತ್ಮಕ ಕಾರ್ಯಕ್ರಮ ಬೋಧನೆ ಅಂತಕ್ಕಂಥದ್ದು ಒಂದು CAI ನ ಪ್ರಕಾರ ಅಂತ ಹೇಳ್ತಾರೆ. ಲೀನಿಯರ್ ಪ್ರೋಗ್ರಾಮ್ ಈಸ್ ಮೋಡ್ಸ್ ಆಫ್ CAI. ಹಾಗೇನೆ ಶಾಖಾತ್ಮಕ ಕಾರ್ಯಕ್ರಮ ಬೋಧನೆ ಅನ್ನೋದು ಒಮ್ಮೆಗೆ ಒಂದು ಪ್ರತಿಕ್ರಿಯೆ ಮಾತ್ರ ನಿರೀಕ್ಷಿಸುತ್ತದೆ. ಬ್ರಾಂಚಿಂಗ್ ಪ್ರೋಗ್ರಾಮ್ ಅಂದ್ರೆ ಓನ್ಲಿ ಒನ್ ರೆಸ್ಪಾನ್ಸ್ ಈಸ್ ರಿಕ್ವೈರ್ಡ್ ಅಟ್ ಎ ಟೈಮ್ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಸಿಮ್ಯುಲೇಷನ್ ಕಾರ್ಯಕ್ರಮ ಅಂದ್ರೆ ಏನು ಅಂದ್ರೆ ಭಿನ್ನ ಮತ್ತು ಅಂತರ್ಪರ್ತಿ ಹಂತಗಳು ಅಂತೇಳಿ. ಅಂದ್ರೆ ಸಿಮ್ಯುಲೇಷನ್ ಪ್ರೋಗ್ರಾಮ್ ಮೀನ್ಸ್ ಡೈವರ್ಷನ್ ಅಂಡ್ ಇಂಟರ್ಮೀಡಿಯರಿ ಸ್ಟೆಪ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇವು 3ಗಳಲ್ಲಿ ಯಾವುದು ಸರಿ ಇದೆ ಅಂತ, ಒಂದಕ್ಕೆ P ಸರಿ ಇದೆಯಾ, ಎರಡನೇದಕ್ಕೆ Q ಸರಿ ಇದೆಯಾ, ಮೂರನೇದಕ್ಕೆ R ಸರಿ ಇದೆಯಾ ಅಂತಕ್ಕಂಥದ್ದನ್ನ ನೀವು ನೋಡ್ತಾ ಹೋಗೋದಾದ್ರೆ ಇದಕ್ಕೆ ನೀವು ಹೇಳ್ಬೋದು ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಬಿ ನಲ್ಲಿ ಆ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ನ ಪ್ರಕಾರವಾಗಿ ಸೆಕೆಂಡ್ ಒನ್ ಆರ್ ಅನ್ನೋದೇನಿದೆಯಲ್ಲ ಅದನ್ನ ನಾವು ಹೋಲಿಕೆ ಮಾಡಬೇಕಾಗತ್ತೆ. ಎರಡನೇದಕ್ಕೆ ಆರ್ ಹೋಲಿಕೆ ಆಗತ್ತೆ. ಶಾಖಾತ್ಮಕ ಕಾರ್ಯಕ್ರಮ ಬೋಧನೆ ಅಂದ್ರೆ ಏನಪ್ಪಾ ಅಂದ್ರೆ ಭಿನ್ನ ಮತ್ತು ಅಂತರ್ವರ್ತಿ ಹಂತಗಳು ಮೀನ್ಸ್ ಬ್ರಾಂಚಿಂಗ್ ಪ್ರೋಗ್ರಾಮ್ ಮೀನ್ಸ್ ಡೈವರ್ಷನ್ ಅಂಡ್ ಇಂಟರ್ಮೀಡಿಯರಿ ಸ್ಟೆಪ್ಸ್ ಅಂತ ಹೇಳಬೇಕು. ಸೊ ದಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಪ್ರಶ್ನೆಗೆ. ನೆಕ್ಸ್ಟ್ ಕ್ವಶನ್, ಪಠ್ಯ ಪುಸ್ತಕವನ್ನು ಬರೆಯುವ ತತ್ವ ಇದಲ್ಲ ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ನಾಟ್ ದ ಪ್ರಿನ್ಸಿಪಲ್ ಆಫ್ ರೈಟಿಂಗ್ ಟೆಕ್ಸ್ಟ್ ಬುಕ್. ಸೊ ಕೆಳಗಡೆ ಇರುವಂತಹ ಆಪ್ಷನ್ಗಳನ್ನ ಒಂದೊಂದಾಗಿ ನೋಡ್ತಾ ಹೋದಾಗ ಮುಖ್ಯವಾಗಿ ನೀವೇ ಆನ್ಸರ್ನ ಹೇಳ್ಬಿಡ್ತೀರಾ. ಏನಪ್ಪಾ ಅಂದ್ರೆ ಪುಟಗಳ ಸಂಖ್ಯೆಯನ್ನು ನಾವು ಲೆಕ್ಕಕ್ಕಿಡಂಗಿಲ್ಲ. ನಾವಿಲ್ಲಿ ಪಠ್ಯ ಪುಸ್ತಕವನ್ನು ಬರಿಬೇಕಾದಾಗ ಪುಟಗಳ ಸಂಖ್ಯೆಗೂ ನಾವು ಬರೆಯುವ ವಿಷಯಕ್ಕೂ ಸಂಬಂಧ ಇರಲ್ಲ. ಪುಟಗಳ ಸಂಖ್ಯೆ ಎಷ್ಟಾದರೂ ಆಗಲಿ
ನಾವು ಬರಿಬೇಕಾಗಿರ್ತಕ್ಕಂಥದ್ದು ಆ ವಿಷಯವನ್ನು ಸಮರ್ಪಕವಾಗಿ ನಾವು ಬರೀತಕ್ಕಂಥದ್ದಕ್ಕೆ, ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗಲಿಕ್ಕೆ, ಕಲಿಕಾ ಪ್ರಕ್ರಿಯೆಯ ರೂಪದಲ್ಲಿ ಒಂದು ಸಾಧನದ ರೂಪದಲ್ಲಿ ನಮಗೆ ಪುಸ್ತಕ ಆಗಿರಬೇಕು ಅಂಥೇಳಿ ಈ ಥರದ ಹಲವಾರು ಅಂಶಗಳನ್ನು ಒಳಗೊಂಡು ಪಠ್ಯ ಪುಸ್ತಕವನ್ನು ಬರೀತಕ್ಕಂಥ ತತ್ವಗಳಿರ್ತವೆ. ಅದರಲ್ಲಿ ಇಲ್ಲದೆ ಇರುವಂಥ ತತ್ವ ಯಾವುದಪ್ಪ ಅಂದರೆ ಪುಟಗಳ ಸಂಖ್ಯೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ 123ಕ್ಕೆ. ನೆಕ್ಸ್ಟ್ ಕ್ವಶನ್ನು, ಹಂಟರ್ ಸ್ಕೋರ್ ಕಾರ್ಡ್ನ ಪ್ರಕಾರ ಪಠ್ಯ ಪುಸ್ತಕದ ಗುಣಲಕ್ಷಣಗಳಿಗೆ ನಿರ್ದಿಷ್ಟ ಅಂಕಗಳನ್ನು ನೀಡಲಾಗಿದೆ, ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದ Hunter scorecard for the characteristics of a textbook, the fixed points are given. Identify the correct match ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಕೊಟ್ಟಂತ ಆಪ್ಷನ್ಗಳನ್ನು ಒಂದೊಂದಾಗಿ ನೋಡ್ತಾ ಹೋದಾಗ, 100 ಅಂತೇಳಿ ಲೇಖಕರ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಪಟ್ಟಾಗೆ 100, ಪಠ್ಯ ಪುಸ್ತಕದ ಮನೋವೈಜ್ಞಾನಿಕ ಅಂಶಕ್ಕೆ 300, ಕಲಿಕೆಯ ಅಭ್ಯಾಸಕ್ಕೆ 140, ವಿಷಯ ವಸ್ತು 110, ಎಜುಕೇಶನಲ್ ಆಥರ್ 100 ಅಂತೆ, ಸೈಕಾಲಜಿಕಲ್ ಸೌಂಡ್ನೆಸ್ಸು 300, ಲರ್ನಿಂಗ್ ಎಕ್ಸಸೈಸ್ಗೆ 140, ಸಬ್ಜೆಕ್ಟ್ ಮ್ಯಾಟರ್ಗೆ 110 ಅಂತ ಕೊಟ್ಟಿದ್ದಾರೆ. ಹಂಟರ್ ಸ್ಕೋರ್ ಕಾರ್ಡ್ನ ಪ್ರಕಾರವಾಗಿ ಇದರಲ್ಲಿ ಯಾವುದು ಸರಿ ಇರುತ್ತಪ್ಪ ಅಂತ ನೀವು ನೋಡೋದಾದ್ರೆ ಆಪ್ಷನ್ ಬಿ ಅಂದರೆ 2 ಮತ್ತು 3 ಸರಿಯಾಗಿದೆ. ಅಂದರೆ ಸೈಕಾಲಜಿಕಲ್ ಸೌಂಡ್ನೆಸ್ಸು ಮತ್ತು ಇನ್ನೊಂದು ಯಾವುದು ಅಂದರೆ ಲರ್ನಿಂಗ್ ಎಕ್ಸಸೈಸಿಗೆ ಕೊಟ್ಟಂತಹ ಮಾರ್ಕ್ಸು ಅಂದರೆ ಸ್ಕೋರ್ ಕಾರ್ಡು ಸರಿ ಇದೆ ಅಂತೇಳಿ. ಹಾಗಾಗಿ ನೀವು ಆಪ್ಷನ್ ಬಿ ಅನ್ನ ಉತ್ತರವನ್ನು ಹೇಳ್ತೀರಾ ಈ ಒಂದು ಪ್ರಶ್ನೆಗೆ. ಘಟಕ ಪರೀಕ್ಷೆಯ ಪ್ರಕ್ರಿಯೆಯು ಈ ಹಂತಗಳನ್ನು ಒಳಗೊಂಡಿರುತ್ತದೆ ಅಂತ ಕೊಟ್ಟಿದ್ದಾರೆ. ದ ಪ್ರೋಸೆಸ್ ಆಫ್ ಯೂನಿಟ್ ಟೆಸ್ಟ್ ಇನ್ವಾಲ್ವ್ಸ್ ದ ಫಾಲೋಯಿಂಗ್ ಸ್ಟೇಜಸ್. ಏನೇನು ಮಾಡಬೇಕಾಗತ್ತೆ ಅಂತ ನೋಡಿದಾಗ ವೆರಿ ಸಿಂಪಲ್, ನೀವು ಆಪ್ಷನ್ ಎ ನ ಉತ್ತರವಾಗಿ ಹೇಳಬೇಕಾಗತ್ತೆ. ಯೋಜನೆ, ನೀಲನಕ್ಷೆ, ಪ್ರಶ್ನೆಗಳ ತಯಾರಿ, ನಂತರ ಪರೀಕ್ಷೆ ನಡೆಸುವುದು, ಹಾಗೇನೆ ಅಂಕ ನೀಡಿಕೆ, ನಂತರ ಮೌಲ್ಯಮಾಪನ. ಮೊದಲು ಪ್ಲಾನಿಂಗು, ಆಮೇಲೆ ಬ್ಲೂ ಪ್ರಿಂಟ್ ಪ್ರಕಾರ ಪ್ರಿಪೇರಿಂಗ್ ಐಟಮ್ಸ್, ಜೊತೆಗೆ ಅಡ್ಮಿನಿಸ್ಟರಿಂಗು, ನಂತರ ಸ್ಕೋರಿಂಗು, ನಂತರದಲ್ಲಿ ಇವ್ಯಾಲ್ಯೂಯೇಷನ್. ಇದಿಷ್ಟು ಈ ಒಂದು ಘಟಕ ಪರೀಕ್ಷೆ ಪ್ರಕ್ರಿಯೆಯಲ್ಲಿ ಬರುವಂತಹ ಹಂತಗಳು. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ 125ಕ್ಕೆ. 126ನೇ ಕ್ವಶನ್ ಹೇಳುತ್ತದೆ, ಅನಾಫೆಲಿಸ್ ಸೊಳ್ಳೆಯಿಂದ ಹರಡುವ ರೋಗ. ದ ಡಿಸೀಸ್ ವಿಲ್ ಅಪಿಯರ್ ಬೈ ಅನಾಫೆಲಿಸ್ ಮಾಸ್ಕಿಟೋ. ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಮಲೇರಿಯಾ ಕಾಯಿಲೆ ಬರುತ್ತೆ ಅನಾಫೆಲಿಸ್ ಸೊಳ್ಳೆಯಿಂದ. ಹಾಗಾಗಿ ನೀವು ಆಪ್ಷನ್ ಎ ಸರಿಯಾದ ಉತ್ತರ ಅಂತ ಹೇಳಬೇಕಾಗತ್ತೆ 126ನೇ ಪ್ರಶ್ನೆಗೆ. ನೆಕ್ಸ್ಟ್ ಕ್ವಶನ್ನು, ಈ ಕೆಳಗಿನ ಯಾವ ಸಲಕರಣೆಯು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಗೆ ಸಂಬಂಧಪಟ್ಟಿರುವುದಿಲ್ಲ? ಫಸ್ಟ್ ಏಡ್ ಬಾಕ್ಸ್ ಡು ನಾಟ್ ಕಂಟೈನ್ ದಿಸ್ ಇಕ್ವಿಪ್ಮೆಂಟ್ ಅಂತ ಹೇಳಿ ಕೆಳಗಿನವುಗಳನ್ನು ನೋಡ್ತಾ ಹೋದಾಗ ಅವಶ್ಯಕತೆ ಇಲ್ಲದೆ ಇರುವಂತಹ ಒಂದು ವಸ್ತು ಯಾವುದಪ್ಪ ಅಂದ್ರೆ ಅದು ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡು ಏನೋ ಫಸ್ಟ್ ಏಡ್ ಬಾಕ್ಸ್ ಅಲ್ಲಿ ಇರಲ್ಲ. ಅಯೋಡಿನ್ ಇರುತ್ತೆ, ಸೋಡಿಯಂ ಬೈಕಾರ್ಬೋನೇಟ್ ಇರುತ್ತೆ, ಬ್ಯಾಂಡೇಜ್ ಇರುತ್ತೆ. ಅಂದ್ರೆ ಅಯೋಡಿನ್ ಅಂತಕ್ಕಂಥದ್ದು ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಅಂತಕ್ಕಂಥವು ಇವೇನಿದಾವಲ್ಲ, ಆಸಿಡ್ ಟು ಬೇಸಿಗೆ ಸಂಬಂಧಪಟ್ಟಾಗೆ ಟಿಂಚರ್ಗಳನ್ನು ಬಳಸ್ತಾರಲ್ವಾ. ಜೊತೆಗೆ ಗಾಯ ಆದಾಗ ಏನಾದರೂ ಹಚ್ಚಲಿಕ್ಕೆ ಬಳಸ್ತಕ್ಕಂಥ ಕೆಮಿಕಲ್ಸ್ಗಳಾಗಿರ್ತವೆ. ಕಾರ್ಬನ್ ಡೈಆಕ್ಸೈಡ್ನ ಅಗತ್ಯತೆ ಇರೋದಿಲ್ಲ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ. ಮುಂದಿನ ಪ್ರಶ್ನೆ, ಇವರು ನಮ್ಮ ರಾಷ್ಟ್ರಗೀತೆಯನ್ನು ಬರೆದವರು. ಅವರ್ ನ್ಯಾಷನಲ್ ಆಂಥಮ್ ಈಸ್ ರಿಟನ್ ಬೈ, ಎಲ್ಲರಿಗೂ ಕೂಡ ಗೊತ್ತು, ರವೀಂದ್ರನಾಥ್ ಟ್ಯಾಗೂರ್. ಹಾಗಾಗಿ ಆಪ್ಷನ್ ಸಿ ಅನ್ನು ಆಯ್ಕೆ ಮಾಡಬೇಕು, ರವೀಂದ್ರನಾಥ್ ಟ್ಯಾಗೂರ್. ದಿಸ್ ಈಸ್ ದ ಆನ್ಸರ್. ಹಾಗೇನೆ ನಮ್ಮ ರಾಷ್ಟ್ರೀಯ ಧ್ಯೇಯ ಸತ್ಯಮೇವ ಜಯತೆ, ಈ ಒಂದು ವಿಷಯ ಯಾವ ಲಿಪಿಯಲ್ಲಿದೆ? ಅವರ್ ನ್ಯಾಷನಲ್ ಮೊಟ್ಟೋಸ್ ಸತ್ಯಮೇವ ಜಯತೆ ಈಸ್ ಇನ್ ದಿಸ್ ಸ್ಕ್ರಿಪ್ಟ್ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಅದು ದೇವನಾಗರಿಯ ಲಿಪಿಯಲ್ಲಿ ಇದೆ. ಆಪ್ಷನ್ ಡಿ ದೇವನಾಗರಿಯನ್ನ ನೀವು ಉತ್ತರವನ್ನ ಹೇಳಬೇಕಾಗತ್ತೆ 129ನೇ ಪ್ರಶ್ನೆಗೆ. ಓಕೆನಾ? 130ನೇ ಪ್ರಶ್ನೆ, ಭಾರತದ ಹಾಕಿ ಮಾಂತ್ರಿಕ ಎಂದು ಪ್ರಸಿದ್ಧಿ ಪಡೆದಿರುವುದು ಯಾರು? ಹಿ ಈಸ್ ನೌನ್ ಆಸ್ ದ ಹಾಕಿ ವಿಜಾರ್ಡ್ ಆಫ್ ಇಂಡಿಯಾ. ಹಿ ಈಸ್ ಓನ್ಲಿ ಧ್ಯಾನ್ ಚಂದ್. ಸೊ ಆಪ್ಷನ್ ಎ ಉತ್ತರವನ್ನು ನಾವು ಹೇಳಬೇಕಾಗತ್ತೆ ಧ್ಯಾನ್ ಚಂದ್ ಅಂತೇಳಿ. ಓಕೆನಾ? ಸೊ 131ನೇ ಪ್ರಶ್ನೆ ಹೇಳುತ್ತೆ, ಅಷ್ಟಾಂಗ ಯೋಗದ ಪಿತಾಮಹ, ದ ಫಾದರ್ ಆಫ್ ಅಷ್ಟಾಂಗ ಯೋಗ. ಸೊ ಅಷ್ಟಾಂಗ ಯೋಗದ ಪಿತಾಮಹ ಅಂತೇಳಿ ನಾವು ಪತಂಜಲಿ ಮಹರ್ಷಿಯನ್ನ ಕರಿತೀವಿ. ಹಾಗಾಗಿ ನೀವು ಆಪ್ಷನ್ ಸಿ ಸರಿಯಾದ ಉತ್ತರ ಅಂತೇಳಿ ಆಯ್ಕೆ ಮಾಡ್ತೀರಾ. ಹಾಗೆ 132ನೇ ಪ್ರಶ್ನೆಯನ್ನ ಬಂದ್ಬಿಟ್ಟು ಹೇಳೋದಾದ್ರೆ, ಪ್ರಾಣಾಯಾಮದಲ್ಲಿ ರೇಚಕ ಎಂದರೆ? ಇನ್ ಪ್ರಾಣಾಯಾಮ ರೇಚಕ ಮೀನ್ಸ್, ರೇಚಕ ಅಂತ ಹೇಳಿದ್ರೆ ಏನಂತ ಕರಿತೀವಿ ಅಂದ್ರೆ ಉಸಿರನ್ನ ಹೊರ ಹಾಕುವುದು. ಎಕ್ಸೈಲಿಂಗ್
ಡಿಆಕ್ಸಿಜನೇಟೆಡ್ ಏರ್ ಅಂತ ಕರಿತೀವಿ. ಇದನ್ನ ನೀವು ಆಪ್ಷನ್ ಬಿ ಸರಿಯಾದ ಉತ್ತರ 132ನೇ ಪ್ರಶ್ನೆಗೆ. ನೆಕ್ಸ್ಟ್ ಕ್ವಶನ್ ವೆರಿ ಸಿಂಪಲ್. ಧ್ಯಾನ ಮಾಡುವುದರಿಂದ ಆಗುವ ಪ್ರಯೋಜನ, ದ ಬೆನಿಫಿಟ್ಸ್ ಆಫ್ ಮೆಡಿಟೇಷನ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಗಳನ್ನು ನೋಡ್ತಾ ಹೋದಾಗ ಒಂದನೇದು ಏಕಾಗ್ರತೆ ಮೂಡುತ್ತದೆ ಮನಸ್ಸಿಗೆ, ಅಂದ್ರೆ ಡೆವಲಪ್ಸ್ ಮೆಂಟಲ್ ಕಾನ್ಸಂಟ್ರೇಷನ್. ಎರಡನೇದು ಮನಸ್ಸು ನಿರಾಳವಾಗಲು, ಮೈಂಡ್ ಗೆಟ್ಸ್ ಫ್ರೀ ಫ್ರಮ್ ಆಲ್ ಡಿಸ್ಟ್ರಾಕ್ಷನ್ಸ್ ಅಂತ ಇದೆ. ಶರೀರ ಮತ್ತು ಮನಸ್ಸು ಉಲ್ಲಾಸಪೂರ್ಣವಾಗಲು, ಬಾಡಿ ಅಂಡ್ ಮೈಂಡ್ ಗೆಟ್ಸ್ ಫಿಲ್ಡ್ ವಿತ್ ಜಾಯ್. ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಆಕ್ಚುಯಲ್ ಆಗಿ ಆಲ್ ಆಫ್ ದಿ ಅಬೋ ಅಂದ್ರೆ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದ್ದಾವೆ. ಧ್ಯಾನ ಮಾಡೋದ್ರಿಂದ ಮೇಲಿನ 3 ಪಾಯಿಂಟ್ ಕೂಡ ನಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ನೀವು 133ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗತ್ತೆ, ಮೇಲಿನ ಎಲ್ಲವೂ ಅಂತೇಳಿ ಹೇಳ್ತೀರಾ. ಇನ್ನು ಮುಂದಿನ ಪ್ರಶ್ನೆ, ಯಾವ ಆಮ್ಲದ ಶೇಖರಣೆಯು ಆಯಾಸಕ್ಕೆ ಕಾರಣವಾಗಿದೆ? ಸ್ಟೋರೇಜ್ ಆಫ್ ವಿಚ್ ಆಸಿಡ್ ಲೀಡ್ಸ್ ಟು ಫ್ಯಾಟಿಕ್ ಅಂತ ಕೊಟ್ಟಿದ್ದಾರೆ. ಆಕ್ಚುಯಲಿ ಇದು ಲ್ಯಾಕ್ಟಿಕ್ ಆಮ್ಲದಿಂದಾಗಿ ಅಂದ್ರೆ ಲ್ಯಾಕ್ಟಿಕ್ ಆಸಿಡ್ನಿಂದಾಗಿ ಆಯಾಸ ಉಂಟಾಗತ್ತೆ. ಹಾಗಾಗಿ ನೀವು ಆಪ್ಷನ್ ಎನ ಆಯ್ಕೆ ಮಾಡಬೇಕಾಗತ್ತೆ 134ನೇ ಪ್ರಶ್ನೆಗೆ ಉತ್ತರವಾಗಿ. ಇನ್ನು 135ನೇ ಪ್ರಶ್ನೆ, ಥೈರಾಯ್ಡ್ ಹಾರ್ಮೋನಿನ ಉತ್ಪಾದನೆಗೆ ಅವಶ್ಯಕವಾಗಿರುವುದು. ದಿಸ್ ಈಸ್ ಎಸೆನ್ಸಿಯಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಥೈರಾಕ್ಸಿನ್ ಹಾರ್ಮೋನ್. ವೆರಿ ಸಿಂಪಲ್. ಥೈರಾಕ್ಸಿನ್ ಹಾರ್ಮೋನಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅದು ಥೈರಾಯ್ಡ್ ಹಾರ್ಮೋನಿನ ಒಂದು ಥೈರಾಯ್ಡಿನಲ್ಲಿ ಫಾರ್ಮೇಷನ್ ಆಗುವ ಹಾರ್ಮೋನು ಥೈರಾಕ್ಸಿನ್ನು. ಥೈರಾಕ್ಸಿನ್ ಹಾರ್ಮೋನಿಗೆ ಉತ್ಪಾದನೆಗೆ ಅವಶ್ಯಕವಾಗಿ ಬೇಕಾಗಿರೋದು ಅಯೋಡಿನ್. ಹಾಗಾಗಿ ಆಪ್ಷನ್ ಬಿ ಅನ್ನ ಉತ್ತರವನ್ನಾಗಿ ಹೇಳ್ತೀರಾ 135ನೇ ಪ್ರಶ್ನೆಗೆ. ನೆಕ್ಸ್ಟ್ 136ನೇ ಕ್ವಶನ್ನು, ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸುವುದು. ಏನಪ್ಪಾ ಅಂದ್ರೆ ಇನ್ ಇಂಡಿಯಾ ನ್ಯಾಷನಲ್ ಯೂತ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಜನವರಿ 12. ಜನವರಿ 12 ಸ್ವಾಮಿ ವಿವೇಕಾನಂದರವರ ಜನ್ಮದಿನ. ಆ ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನವನ್ನೇ ನಾವು ರಾಷ್ಟ್ರೀಯ ಯುವ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಹಾಗಾಗಿ ಆಪ್ಷನ್ ಬಿ ಅನ್ನ ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ 136ನೇ ಪ್ರಶ್ನೆಗೆ. ಹಾಗೆ 137ನೇ ಪ್ರಶ್ನೆ, ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಮೌಲ್ಯಗಳನ್ನು ಬೆಳೆಸಲು ಬಳಸಬಹುದಾದ ಅತ್ಯಂತ ಸೂಕ್ತವಾದ ಸಂಪನ್ಮೂಲ ಸಾಧನ. ದ ಮೋಸ್ಟ್ ಸೂಟಬಲ್ ಮೀನ್ಸ್ ಆಫ್ ರಿಸೋರ್ಸ್ ಟು ಪ್ರಮೋಟ್ ನ್ಯಾಷನಲ್ ವ್ಯಾಲ್ಯೂಸ್ ಅಮಾಂಗ್ ಸ್ಟೂಡೆಂಟ್ಸ್. ರಾಷ್ಟ್ರೀಯ ಮೌಲ್ಯಗಳನ್ನು ಬೆಳೆಸಬೇಕು ಅಂತ ಹೇಳಿದ್ರೆ ಸೂಕ್ತವಾದ ಸಂಪನ್ಮೂಲ ಸಾಧನ ವೆರಿ ಸಿಂಪಲ್ ಯಾವುದು ಅಂದ್ರೆ ಅದು ಸಂವಿಧಾನ. ನಾವು ಹೇಳ್ತೀವಿ ಏನು, ಭಾರತದ ಅಂದ್ರೆ ರಾಷ್ಟ್ರದ ಒಂದು ಗ್ರಂಥ, ಧರ್ಮ ಗ್ರಂಥ ಯಾವುದಪ್ಪ ಅಂದ್ರೆ ಅದು ಸಂವಿಧಾನ ಅಂತ ಕರಿತೀವಿ. ಹಾಗಾಗಿ ನಾವಿಲ್ಲಿ ಒಂದು ರಾಷ್ಟ್ರೀಯ ಮೌಲ್ಯ ಬೆಳಿಬೇಕು ಅಂದ್ರೆ ಸಂವಿಧಾನವನ್ನ ಅರ್ಥ ಮಾಡ್ಕೊಳ್ಬೇಕು, ಸಂವಿಧಾನವನ್ನ ಕಲಿಬೇಕು. ಹಾಗಾಗಿ ನೀವು ಸಂವಿಧಾನ ಅಂತಕ್ಕಂಥದ್ದು ಆಪ್ಷನ್ ಸಿ ಅನ್ನ ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ 137ನೇ ಪ್ರಶ್ನೆಗೆ. ಮುಂದಿನ ಪ್ರಶ್ನೆ 138, ಶಿಕ್ಷಕರ ಕರ್ತವ್ಯ ನಿಷ್ಠೆಯು ಈ ಮೌಲ್ಯಗಳಿಗೆ ಸೂಕ್ತ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಏನೋ ದಿಸ್ ಈಸ್ ದ ಸೂಟಬಲ್ ಎಕ್ಸಾಂಪಲ್ ಫಾರ್ ಎ ಟೀಚರ್ ಸಿನ್ಸಿಯಾರಿಟಿ. ನೈತಿಕ ಮೌಲ್ಯ, ಸಾಮಾಜಿಕ ಮೌಲ್ಯ, ಮಾನವೀಯ ಮೌಲ್ಯ ಮತ್ತು ವೈಯಕ್ತಿಕ ಮೌಲ್ಯ, ಮಾರಲ್ ವ್ಯಾಲ್ಯೂಸ್, ಸೋಷಿಯಲ್ ವ್ಯಾಲ್ಯೂಸ್, ಹ್ಯೂಮನ್ ವ್ಯಾಲ್ಯೂಸ್ ಆ್ಯಂಡ್ ಇಂಡಿವಿಜುವಲ್ ವ್ಯಾಲ್ಯೂಸ್. ಶಿಕ್ಷಕರ ಕರ್ತವ್ಯ ನಿಷ್ಠೆಗೆ ಸಾಮಾನ್ಯವಾಗಿ ಕೆಳಗಿನವುಗಳನ್ನು ನಾವು ನೋಡ್ತಾ ಹೋದಾಗ ಇಂಡಿವಿಜುವಲ್ ವ್ಯಾಲ್ಯೂಸ್ ಅಂದರೆ ವೈಯಕ್ತಿಕ ಮೌಲ್ಯಗಳನ್ನು ನಾವು ಆಯ್ಕೆ ಮಾಡ್ತೀವಿ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಇನ್ನು 139ನೇ ಪ್ರಶ್ನೆ, ಮೌಲ್ಯ ಎಂಬುದು ಏನದು? ಮೌಲ್ಯ ಅಂತ ಹೇಳಿದ್ರೆ ಏನು? ದ ವ್ಯಾಲ್ಯೂ ಮೀನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಮೌಲ್ಯ ಅಂತಕ್ಕಂಥದ್ದನ್ನು ನಾವು ಹೇಳೋದಾದ್ರೆ ಆಕ್ಚುಯಲ್ ಆಗಿ ಅದು ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕ ಅಂದ್ರೆ ವ್ಯಾಲ್ಯೂಯಬಲ್ ಆಬ್ಜೆಕ್ಟ್ ಅಂತ ಹೇಳ್ಬೋದು, ಮೌಲ್ಯಯುತವಾದ ವಸ್ತುವಾಗಿದೆ ಅಂತ ಹೇಳಿ ಕರಿತೀವಿ. ಕೊಟ್ಟಂತಹ ಆಪ್ಷನ್ಗಳಲ್ಲಿ ಆಪ್ಷನ್ ಡಿ ಅನ್ನ ನೀವು ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ 139ನೇ ಪ್ರಶ್ನೆಗೆ. ಸೊ 140ನೇ ಪ್ರಶ್ನೆ ಹೇಳುತ್ತೆ, ವಿದ್ಯಾರ್ಥಿಗಳಿಗೆ ಮೌಲ್ಯ ಶಿಕ್ಷಣ ಬೋಧನೆ ಇದು ಒಂದು ಸೂಕ್ತವಾದ ಪ್ರತ್ಯಕ್ಷ ವಿಧಾನವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ದಿಸ್ ಈಸ್ ದ ಓನ್ಲಿ ಪ್ರಾಪರ್ ಡೈರೆಕ್ಟ್ ಟೀಚಿಂಗ್ ಮೆಥಡ್ ಆಫ್ ವ್ಯಾಲ್ಯೂ ಎಜುಕೇಶನ್ ಟು ಸ್ಟೂಡೆಂಟ್ಸ್. ಮೌಲ್ಯ ಶಿಕ್ಷಣ ಬೋಧನೆಯನ್ನು ಮಾಡಬೇಕು ಅಂದರೆ ಕೆಳಗಿನ ಯಾವುದು ಒಂದು ಪ್ರತ್ಯಕ್ಷ ವಿಧಾನ ಅಂತ ಹೇಳ್ಕೊಟ್ಟಿದ್ದಾರೆ. ಆ್ಯಕ್ಚುಯಲ್ ಆಗಿ ನಾವು ಮೌಲ್ಯ ಶಿಕ್ಷಣವನ್ನು ಅಧ್ಯಯನ ಮಾಡಬೇಕಾದಾಗ, ಅದನ್ನು ಬೋಧನೆ ಮಾಡಬೇಕಾದಾಗ ಚರ್ಚೆಗಳ ಮೂಲಕವಾಗಿ ಬೋಧನೆ ಮಾಡಿದ್ದೀವಿ ಅಂದರೆ ಅದು ಪ್ರತ್ಯಕ್ಷವಾದಂಥ ವಿಧಾನ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಅನ್ನು ಆಯ್ಕೆ ಮಾಡ್ತೀರಾ 140ನೇ ಪ್ರಶ್ನೆಗೆ, ಥ್ರೋ ಡಿಸ್ಕಷನ್. ನೆಕ್ಸ್ಟ್ 10 ಪ್ರಶ್ನೆಗಳು ಕಂಪ್ಯೂಟರ್ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು.
ನೀಡಿರುವ ಚಿತ್ರದಲ್ಲಿ ಸಂಬಂಧ ಸೂಚಕ ಚಿಹ್ನೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ವಿಚ್ ಸಿಂಬಲ್ ಈಸ್ ಯೂಸ್ಡ್ ಟು ರೆಪ್ರೆಸೆಂಟ್ ರಿಲೇಷನ್ ಇನ್ ಡಯಾಗ್ರಾಮ್ ಅಂತ ಕೊಟ್ಟಿದ್ದಾರೆ. ಆಕ್ಚುಯಲ್ ಆಗಿ ಕೊಟ್ಟಿರುವಂತಹ ಸಿಂಬಲ್ಗಳಲ್ಲಿ ನೀವು ಆಪ್ಷನ್ ಬಿ ಅನ್ನ ನೀವು ಚಿತ್ರದ ಒಂದು ಸಿಂಬಲ್ ಅಂತೇಳಿ ಆಯ್ಕೆ ಮಾಡಬೇಕಾಗತ್ತೆ. 141ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. ನೋಡಿ, ನೆಕ್ಸ್ಟ್ ಕ್ವಶನ್, ಟೇಬಲ್ನ ಪಂಕ್ತಿಯನ್ನು ಏನೆಂದು ಕರೆಯಲಾಗಿದೆ? ಅಂದ್ರೆ ರೋ ಇನ್ ಎ ಟೇಬಲ್ ಈಸ್ ಕಾಲ್ಡ್ ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್, ಅದನ್ನು ನಾವು ಏನಂತ ಕರಿತೀವಿ? ಟಪಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆಪ್ಷನ್ ಬಿ ಅನ್ನು ಆಯ್ಕೆ ಮಾಡಬೇಕು ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ ಕ್ವಶನ್, GUI ನ ವಿಸ್ತೃತ ರೂಪ. GUI ಸ್ಟ್ಯಾಂಡ್ಸ್ ಫಾರ್ ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್ ಆಗಿ ಹೇಳ್ಬೋದು, ಏನು ಅಂದ್ರೆ ಗ್ರಾಫಿಕಲ್ ಯೂಸರ್ ಇಂಟಿಗ್ರೇಷನ್. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ ಕ್ವಶನ್, ಯಾವ ಟ್ರಾನ್ಸ್ಮಿಷನ್ ಅನ್ನು ಏಕಮುಖಿಯ ಸಂಪರ್ಕ ಎಂದು ಕರೆಯುತ್ತಾರೆ? ವಿಚ್ ಟ್ರಾನ್ಸ್ಮಿಷನ್ ಮೋಡ್ ಈಸ್ ಒನ್ ವೇ ಕಮ್ಯುನಿಕೇಶನ್ ಅಂತ ಕೊಟ್ಟಿದ್ದಾರೆ. ಕೊಟ್ಟಂತ ಆಪ್ಷನ್ಗಳಲ್ಲಿ ಸಿಂಪ್ಲೆಕ್ಸ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇದನ್ನ ನಾವು ಏಕಮುಖಿಯ ಸಂಪರ್ಕ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ ಬಿ ಅನ್ನು ಆಯ್ಕೆ ಮಾಡಬೇಕಾಗತ್ತೆ ಈ ಒಂದು ಪ್ರಶ್ನೆಗೆ ಉತ್ತರವಾಗಿ. 145ನೇ ಪ್ರಶ್ನೆ ಹೇಳುತ್ತೆ FTP ಯ ವಿಸ್ತೃತ ರೂಪ ಅಂತೇಳಿ. FTP ಈಸ್ ಎಕ್ಸ್ಪ್ಯಾಂಡೆಡ್ ಆಸ್ ಅಂತ ಕೊಟ್ಟಿದ್ದಾರೆ. ಏನಪ್ಪಾ ಅದು FTP ಯ ವಿಸ್ತೃತ ರೂಪ ಅಂತ ಅಂದ್ರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತೇಳಿ ಕರಿತೀವಿ. ಅಂದ್ರೆ ಆಪ್ಷನ್ ಡಿ ಅನ್ನ ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ಆಯ್ಕೆ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಯಾವ ಟಾಪಾಲಜಿಯಲ್ಲಿ ಎಲ್ಲಾ ಕಂಪ್ಯೂಟರ್ಗಳು ಒಂದಕ್ಕೊಂದು ಜೋಡಣೆಯಾಗಿವೆ? ಟಾಪಾಲಜಿ ವಿಚ್ ಹ್ಯಾಸ್ ಕಂಪ್ಲೀಟ್ಲಿ ಇಂಟರ್ ಕನೆಕ್ಟೆಡ್ ಕಂಪ್ಯೂಟರ್ಸ್ ಈಸ್ ಕಾಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಏನು ಹೇಳ್ಬೋದು ಅಂತ ಹೇಳಿದ್ರೆ, ಅವುಗಳನ್ನ ನಾವು ಮೆಶ್ ಅಂತ ಕರಿತೀವಿ. ಗೊತ್ತಾಯ್ತಲ್ವಾ? ಆ ಒಂದು ಟೋಪಾಲಜಿಗೆ ಹೆಸರು ಬಂದ್ಬಿಟ್ಟು ಮೆಶ್. ಸೊ ದಟ್ ಆಪ್ಷನ್ ಎ ರೈಟ್ ಆನ್ಸರ್ 146ನೇ ಪ್ರಶ್ನೆಗೆ. ಸೊ ನೆಕ್ಸ್ಟ್ ಪ್ರಶ್ನೆ, ಇದು ಒಂದು ಪದ ಸಂಸ್ಕಾರಕ ಅಲ್ಲ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ವರ್ಡ್ ಪ್ರೊಸೆಸರ್ ಅಂತ ಹೇಳಿ. ಅಂದ್ರೆ ಕಂಪ್ಯೂಟರ್ನಲ್ಲಿ ಪದ ಸಂಸ್ಕಾರಕ ಅಲ್ಲದೆ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳನ್ನ ನೀವು ನೋಡ್ತಾ ಹೋದಾಗ ಆಪ್ಷನ್ ಸಿ MS Excel ಅಂತಿದೆಯಲ್ಲ, ಇದು ವರ್ಡ್ ಪ್ರೊಸೆಸರಿಗೆ ಸಂಬಂಧಪಟ್ಟಿದ್ದು ಅಲ್ಲ. ಹಾಗಾಗಿ ನೀವು ಆಪ್ಷನ್ ಸಿ ಅನ್ನು ಆಯ್ಕೆ ಮಾಡಬೇಕಾಗತ್ತೆ 147ನೇ ಪ್ರಶ್ನೆಗೆ. ಹಾಗೆ ಮುಂದಿನ ಪ್ರಶ್ನೆ, ಅಷ್ಟಮಾನ ಸಂಖ್ಯಾ ಪದ್ಧತಿಯು ಯಾವ ಸಂಖ್ಯಾ ಸೂಚಕಗಳನ್ನು ಹೊಂದಿದೆ? ಆಕ್ಟಲ್ ನಂಬರ್ ಸಿಸ್ಟಮ್ ಕನ್ಸಿಸ್ಟ್ಸ್ ಆಫ್ ದ ಫಾಲೋಯಿಂಗ್ ಡಿಜಿಟ್ಸ್ ಅಂತ ಕೊಟ್ಟಿದ್ದಾರೆ. ಅಷ್ಟಮಾನ ಅಂತ ಹೇಳಿದ್ರೆ ಸುಮಾರು 8 ಸಂಖ್ಯೆಗಳನ್ನು ಹೊಂದಿರತಕ್ಕಂಥ ಪದ್ಧತಿ. ಇಲ್ಲಿ ಕೆಳಗಡೆ ಕೊಡ್ತಾ ಹೋಗಿದ್ದಾರೆ. ಕೊಟ್ಟಿರ್ತಕ್ಕಂಥದ್ರಲ್ಲಿ 8 ಸಂಖ್ಯೆಯನ್ನು ಹೊಂದಿರುವ ಗುಂಪು ಯಾವುದಪ್ಪ ಅಂದ್ರೆ ಅದು 0 to 7. ಸೊ ದಟ್ ನೀವು ಆಪ್ಷನ್ ಎ ಆಯ್ಕೆ ಮಾಡಬೇಕಾಗತ್ತೆ. ಆಕ್ಟಲ್ ನಂಬರ್ ಸಿಸ್ಟಮ್ ಕನ್ಸಿಸ್ಟ್ಸ್ ಆಫ್ ದ ಫಾಲೋಯಿಂಗ್ ಡಿಜಿಟ್ಸ್, ದಟ್ ಈಸ್ 0 to 7. 149 ಹೇಳ್ತಾ ಇದೆ, ಇವುಗಳಲ್ಲಿ ಯಾವ ಹೇಳಿಕೆ ಸರಿ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಂತ ಹೇಳಿ ಕೊಟ್ಟಂತ ಎಲ್ಲ ಆಪ್ಷನ್ಗಳನ್ನ ನೋಡ್ತಾ ಹೋದಾಗ ಆಪ್ಷನ್ ಡಿ ಇದೆಯಲ್ವಾ, ಮಾಡೆಮ್ ಒಂದು ಅನಲಾಗ್ ಮತ್ತು ಡಿಜಿಟಲ್ ಸಂದೇಶಗಳನ್ನು ಪರಸ್ಪರ ಪರಿವರ್ತಿಸುತ್ತದೆ. ಸೊ ಮಾಡೆಮ್ ಈಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ ಅನಲಾಗ್ ಅಂಡ್ ಡಿಜಿಟಲ್ ಸಿಗ್ನಲ್ಸ್ ಅಂಡ್ ವೈಸ್ ವರ್ಸಾ ಅಂತ ಹೇಳಿ. ಸೊ ದಟ್ ನೀವು ಆಪ್ಷನ್ ಡಿ ಅನ್ನ ಹೇಳಿಕೆಯನ್ನ ನಾವು ಸರಿ ಅಂತೇಳಿ ಹೇಳ್ತೀವಿ. ಮೇಲ್ಗಡೆ ಕೊಟ್ಟಂತ 3 ಹೇಳಿಕೆಗಳು ತಪ್ಪಾಗಿದ್ದಾವೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ 149ನೇ ಪ್ರಶ್ನೆಗೆ. ಓಕೆ, 2017ರ ಪೇಪರ್ 1ರಲ್ಲಿ ಬರುವ ಕೊನೆಯ ಪ್ರಶ್ನೆ, ಅಬಾಕಸ್ ಎನ್ನುವುದು ಒಂದು ಅಂತ ಕೊಟ್ಟಿದ್ದಾರೆ. ಅಬಾಕಸ್ ಈಸ್ ಒನ್ ಆಫ್ ದ ಕಂಪ್ಯೂಟರಿಂಗ್ ಉಪಕರಣ ಅಂತ ಕರಿಬಹುದು ನಾವು. ಸುಲಭವಾಗಿ ಕಂಪ್ಯೂಟರಿಂಗ್ ಡಿವೈಸ್ ಇದು ಒಂದು. ಹಾಗಾಗಿ ಆಪ್ಷನ್ ಎನ ನೀವು ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ ಈ ಒಂದು ಪ್ರಶ್ನೆಗೆ. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಸುಮಾರು 101ರಿಂದ 150ರವರೆಗೂ ಬರ್ತಕ್ಕಂತಹ ಬೋಧನಾ ವಿಧಾನ ಮತ್ತು ಕಂಪ್ಯೂಟರ್ ಜೊತೆಗೆ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ವಿಶ್ಲೇಷಣೆಯ ಸಮೇತ ಉತ್ತರಗಳನ್ನ ತಿಳಿಸಿದ್ದೀನಿ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪೇಪರ್ನೊಂದಿಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.